ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಇವತ್ತಿನ ಲಾಗ್ ಚಲೋ ಮಾಡಾಕತ್ತೀನಿ. ನೀನು ರಾತ್ರಿ ಬ್ಲೌಸ್ ಕಟ್ ಮಾಡೋಕ್ಕಾಗಲಿಲ್ಲ ನೋಡಿ, ಯಾಕಂದ್ರೆ ಟೈಮ್ ಭಾಳ ಆಯಿತು. 9:30 10 ಗಂಟೆ ಹಾಕಿ ಬಂತು. ಆ ಕಡೆ ಬುತ್ತಿ ರೊಟ್ಟಿ ಕೊಟ್ಟರು. ಹಿಂಗಾಗಿ ತೆರೆದು ಇದು ಮಾಡೋದು ಲೇಟ್ ಆಯಿತು. ಶ್ರಾವಣಿ 6 ಗಂಟೆ ಆಗೈತೆ ನೋಡಿ. ಇವಾಗ ಬರೋಬ್ಬರಿ 6 ಗಂಟೆ ಆಗೈತೆ. ಶ್ರಾವಣಿನ ಎಬ್ಬಿಸಿದ್ಲು. ಎಚ್ಚರಿಲ್ಲ ಸ್ನೇಹಿತರೆ, ಚಂತನ ಮಾಡಿ ಕೆಲಸ ಮಾಡಿ ಮುಕ್ಕೊಳೋದು ಲೇಟ. ಮತ್ತು ರಾತ್ರಿ ಶ್ಯಾಮ್ಕುಮಾರ್ ಯಾಕೋ ಸ್ವಲ್ಪ ವಾಂತಿ ಮಾಡ್ಕೊಂಡ ಅಳಕತ್ತ ಸ್ನೇಹಿತರೆ. ರಾತ್ರಿ ಯಾಕೋ ಗೊತ್ತಿಲ್ಲ ನಿದ್ದೆ, ಹಿಂಗಾಗಿ ನಿದ್ದಿನೆಲ್ಲ ನೆಶಿನಾಗಿ ಇಳ್ದ ನೋಡಿ. 6 ಗಂಟೆ ಆಗೈತಿ. ಎದ್ದೀನಿ ರೀ, ಇವಾಗ ಎದ್ದೀನಿ. ಆಕಿನ್ನ ತಲೆಬಾಗ್ಲ ಕಾತಿರ್ದಾಳ. ನಾನು ಬಂದು ಅಡುಗೆ ಮನೆ ಕಾತಿರೋದು ನೋಡಿ. ಪಲ್ಯ ಉಂಡೀವಿ, ಗ್ಯಾಸ್ ಕಟ್ಟಿ ರೊಟ್ಟಿ ಮಾಡಿ ಪಲ್ಯ ರೊಟ್ಟಿ ಮಾಡ್ಕೊಂಡು ಉಂಡು ಎಲ್ಲ ಇಟ್ಟು ಮುಕ್ಕೊಂಡಿನಿ. ಇವಾಗೆಲ್ಲ ಕ್ಲೀನ್ ಮಾಡಿ ಮನೆ ತೊಳಿಬೇಕು. ಶುಕ್ರವಾರ ಎಲ್ಲ ಸ್ನೇಹಿತರೆ, ಇವತ್ತು ಮನೆ ತೊಳ್ಕೊಬೇಕು. ಬೀರಪ್ಪನ ಗುಡಿಯಿಂದ ಮೈಕ್ ಹಾಕ್ಯಾರ, ಹಿಂಗಾಗಿ ವಯಸ್ಸವ್ರು ಕೊಡಾಕತ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡೋದು ದೊಡ್ಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಅಂಗಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದು ಒಲ್ಬು ತುಂಬಿನಿ ರೀ. ನಾ ಪರ್ಸಲ್ ತೊಳಿಬೇಕು, ಅಡುಗೆ ಮೇಲೆ ತೊಳ್ಕೊಂಬರ್ತೀನಿ ರೀ. ಇವಾಗ 6:30 ಒಲ್ಬು ತುಂಬ್ಕೊಂಬಿಟ್ರಿ. ನಾ ಕಸ ಹುಡುಗಿಲ್ಲ. ಈಗ 1-2 ಬುಕ್ ಮಾಡಿಸಿ, ಒಂದ ಬುಕ್ನಾಗ 3 ಪೇಜ್ ಹಾಕ್ಯಾರಂತ್ರಿ ಹೋಮ್ವರ್ಕ. 2 ಬುಕ್ಕ ಮಾಡಿಸಿದೆ. ಇದು ಮರಿಬೇಕು ನೋಡವ ಅಂತ ಹೇಳ್ಕೊಟ್ಟೆ. ಇವಾಗ ಬರೆಯಾಕತ್ತಾಳ. ಸಂಜೆನೇ ಬ್ಲೌಸ್ ಕಟ್ ಮಾಡೋಕೆ ಆಗಲಿಲ್ಲ ರೀ. ಹಿಂಗೆ ಹೇಳಿದ್ನಲ್ರಿ, ಯಾಕಂದ್ರೆ ಟೈಮ್ ಭಾಳ ಆಗಿತ್ತು. ನನಗೂ ನಿದ್ದೆ ಬರಾಕತ್ತು. ಹಾಗೆ ಮುಕ್ಕೊಂಡ್ರಿ. ಚಂತನ ಮಾಡಿಸು ಮಾಡೋರಿಲ್ಲ, ಮನ್ಯಾಗೂ ಯಾರೂ ಮಾಡೋರಿಲ್ಲ. ಮತ್ತು ಅಷ್ಟು ಕೆಲಸ ಮಾಡ್ಕೋಬೇಕು ಒಬ್ಬಳೇ. ಲೇಟ್ ಆಗುತ್ತೆ. ಇವತ್ತು ಬ್ಲೌಸ್ ಕಟ್ ಮಾಡಿ ಟಿಚ್ ಮಾಡ್ಬೇಕು ರೀ. ಒಡ್ಡು ಶ್ರಾವಣಿನ ಮುಕ್ಕೊಂಡನ. ಶ್ರಾವಣಿ ಹೋಮ್ವರ್ಕ ಬರೆಯಾಕತ್ತ. 6 ಗಂಟೆಗೆ ಎದ್ದವಳು. ನಾನು 6 ಗಂಟೆಗೆ ಎದ್ದೀನಿ. ಇವಾಗ 6:30 ಆಗೈತೆ ರೀ. ಎಲ್ಲ ಅಡುಗೆ ಮನೆ ಕಸ ಹುಡುಗಿ ನೋಡಿ, ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಇನ್ನು ಮನೆ ತೊಳಿಬೇಕು ರೀ ನೋಡಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತಿ. ಬಾಂಡೆ ಉಸದ ಡಬ್ಬ, ಇದು ಉಸು ಡಬ್ಬ ಹಾಕಿದ್ದೇವೆ. ಉಸು ಬಾಂಡೆ ಡಬ್ಬ ಹಾಕಿ ಮತ್ತು ಒಳಗೆ ಮುಸುರಿ ತುಂಬಿಟ್ಟೇನಿ ರೀ. ಸಂಜೆನ ಮುಸುರಿ ಇದ್ವಲ್ಲ ತುಂಬಿಟ್ಟೆ ಸ್ನೇಹಿತರೆ. ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡೀನಿ. ಮನೆ ಹಿಂದಿನ ಕಸ ಹೊಡಬೇಕು ರೀ. ಇದೆಲ್ಲ ಮನೆ ಉಷ್ಟು ಮನೆ ತೊಳ್ಕೊಂಡು ಇವತ್ತು ಶುಕ್ರವಾರ ರೊಟ್ಟಿ ಮಾಡಲ್ಲ ರೀ. ಶುಕ್ರವಾರ ಉಷ್ಟು ಮನೆ ತೊಳಿಬೇಕು ನೋಡಿ. ಹಿಂದೆ ಬಾಂಡೆ ಅದಾವು. ಬಾಂಡೆ ತಿಕ್ಕೊಟ್ಟು ಕಸ ಹೊಡ್ಬೇಕು ಹಿಂದಿಲ್ದು. ಬನ್ನಿ ಸ್ನೇಹಿತರೆ, ಪಟ ಮಾಡ್ಕೊತೀನಿ. ಇವಾಗ ಏನೈತಿ, ಮನೆ ತೊಳಿತೀನಿ ರೀ. ಅಡುಗೆ ಮನೆ, ದೇವ್ರ ಮನೆ ತೊಳೆದು ಮತ್ತು ಪಡ್ಸಾಲೆ ಕಸ ಹುಡುಗಿ ಅದರ ತೊಳ್ಕೊಂಡು ಶ್ರಾವಣ ನಾಲ್ಕು ಕಾಟ ಮ್ಯಾಗ ಹಾಕಿ ಹುಡುತ್ತೀನಿ ರೀ. ಈಗ ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಬರ್ತೀನಿ ರೀ. ತೊಳ್ಕೊಂಬಂದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಪಡ್ಸಾಲೆಲ್ಲ ಕ್ಲೀನಾಗಿ ಕಸ ಹುಡ್ಕೊಂಡ್ಯ. ಟೈಮು 7:30 ಆಗೈತೆ ನೋಡಿ. ಕ್ಲೀನ್ ಆಗೈತೆ ರೀ ಮನೆಯೆಲ್ಲ. ಶ್ಯಾಮ್ಕುಮಾರ್ನ ಎದ್ದನ್ ರೀ. ಉಟ್ಟು ಹಸಿ ಮಡಚಿ ಎಲ್ಲ ಅಟ್ಟಾದು ಹೊಡ್ಕೊಂಡೆ. ಈಗ ಪಡ್ಸಾಲಿ ಅಟ್ಟ ಒರೆಸ್ಬೇಕು ರೀ. ಮನೆ ತೊಳಿಬೇಕು. ಪಡ್ಸಾಲಿ ಅಟ್ಟ ಮನೆ ತೊಳೆದು ಹಿಂದೆ ಬಾಣೆ ತಿಕ್ಕೊಂಡು ಹಿಂದಿಂದೆಲ್ಲ ಕ್ಲೀನ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಕ್ಲೀನ್ ಆಗೈತಿ. ಅವಿಷ್ಟು ಸೀರೆಗಳು ಐತಿ ಮ್ಯಾಕ್ ಇಡಬೇಕಾಗಿತ್ತು. ಜಂಪರ್ಗಳು ತೊಳೆಯಾಗಿಟ್ರೆ ಅದು ಬಿಡೋ ಅಂತೇಳಿ ಹಂಗೆ ಬಂದೆ. ಅಡುಗೆ ಮನೆ ಎಲ್ಲ ತೊಳೆದು ನೋಡಿ ಸ್ನೇಹಿತರೆ, ಕಾಣ್ತಿರ್ಬೇಕು. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತಿ. ಇನ್ನೇನು ಒಲೆ ಪೂಜೆ ಮಾಡಬೇಕು, ಗ್ಯಾಸ್ ಕಟ್ಟಿ ಪೂಜೆ ಮಾಡಬೇಕು. ಪ್ರತಿದಿನವೂ ತೊಳಿಲಿಕ್ಕಂದ್ರೂ ವರ್ಷಗೊಂದು ಗ್ಯಾಸ್ ಕಟ್ಟಿ ಅದು ಒಂದಿಷ್ಟು ತಾಮ್ಲಾರಿ ಮಾಡಿ ಒರೆಸಿ ಪೂಜೆ ಮಾಡೇ ಒಲೆ ಹಚ್ಚಬೇಕು ಸ್ನೇಹಿತರೆ. ಯಾಕಂದ್ರೆ ಒಲೆ ಪೂಜೆ ಮಾಡ್ಬೇಕು ರೀ. ಲಕ್ಷ್ಮೀ ಸ್ವರೂಪ ನೋಡಿರಿ ಒಲೆ ಅಂದ್ರೆ. ಒಲೆ ಪೂಜೆ ಮಾಡಲೇಬೇಕು ಸ್ನೇಹಿತರೆ. ಎಲ್ಲ ಮನೆ ಕ್ಲೀನ್ ಆಗೈತಿ. ದೇವ್ರ ಮನೆ ತೊಳೆದೀನಿ, ಅಡುಗೆ ಮನೆ ತೊಳೆದೀನಿ, ಕಾಣ್ತಿರ್ಬೇಕು. ಬನ್ನಿ ಇದಿಟ್ಟು ಪಡ್ಸಾಲಿ ಹಟ್ಟ ತೊಳೆದು ಒಲೆ ಪೂಜೆ ಮಾಡಿ ಹಿಂದೆ ಹೋಗಿ ಅಷ್ಟು ಮುಸುರಿ ತಿಕ್ಕೊಂಡು ಕಸ ಹೊಡಿ ಬರ್ತೀನಿ ರೀ. 7:30 ಆಗೈತಿ. 8:30 ಆಗುತ್ತೆ ನೋಡಿ ಸ್ನೇಹಿತರೆ. ಇವತ್ತು 8:30 ಆಗುತ್ತೆ. 8:30 ಮತ್ತು ಅವ್ರು ಜಾಕ ಮತ್ತು ಅವ್ರು ಉಪ್ಪಿಟ್ಟು ನಾಷ್ಟ ಮತ್ತು ಟೈಮ್ ಆಗೇ ಬಿಡ್ತೀರಿ. ಕೆಲಸನೇ ಆಗುತ್ತೆ ಸ್ನೇಹಿತರೆ. ಎಷ್ಟು ಜಲ್ದಿ ಮಾಡ್ಬೇಕಂದ್ರೆ ಇವತ್ತು ಹೇಳೋದು 6 ಗಂಟೆಗೆ ಎದ್ದೀನಿ. ನಿನ್ನೆ 5:30 ಇದ್ದೆ. ಒಂದಿಷ್ಟು ಆಗಿತ್ತು. ನಿನ್ನ ಮನೆ ತೊಳಿವಿಲ್ಲ ರೀ. ಅದು ಶುಕ್ರವಾರ ಎಲ್ಲ ಮನೆ ತೊಳೆಯೋದು. ಹಿಂಗೆ ಲೇಟ್ ಆಗುತ್ತೆ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಪಡ್ಸಲ್ಯ ತೊಳ್ಕೊಂಡು ಬಂದೆ. ತೊಳ್ಕೊಂಡು ಕೇರಿ ಬಂದು ಬಾಂಡೆ ತಿಕ್ಕೊಂಬಂದು ಇನ್ನಿ ಕಸ ಹುಡುಗಿ ಎಲ್ಲ ಒಣಗೈತ್ರಿ ಮನೆ ಕೂಡ ನೋಡಿ. ನೀರು ಕಾಯಕ್ಕೆ ಹಾಕೀನಿ ರೀ. ಕೊಯ್ಲು ಹಾಕೀನಿ. ಶ್ಯಾಮ್ಕುಮಾರ್ ಮನ್ಯಾಗ ಇಲ್ಲ, ಅವರು ಕೊಯ್ಲು ಹಾಕಿ ನೋಡಿ. ಮತ್ತು ಗ್ಯಾಸ್ ಕಟ್ಟಿ ಪೂಜೆ ಮಾಡೀನಿ ರೀ. ಒಲೆ ಪೂಜೆ ಮಾಡ್ಕೊಂಡಿನಿ. ಇವಾಗ ಗ್ಯಾಸ್ ಹಚ್ಚಿ ನೋಡಿ ಸ್ನೇಹಿತರೆ. ಸಾಮಾಡಿ ಗ್ಯಾಸ್ ಹಚ್ಬೇಕು ರೀ. ಯಾಕಂದ್ರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳಿನ್ರಿ ಆಗಾನೆ. ಹಿಂದೆಲ್ಲ ಕ್ಲೀನ್ ಆಗೈತೆ ನೋಡಿ ಸ್ನೇಹಿತರೆ. ಅದಿಷ್ಟು ಕಸ ತುಂಬ ಚೆಲ್ಲಬೇಕಾಗಿತ್ತು, ಚೆಲ್ಲಿಲ್ರಿ. ಚೆಲ್ಲಿದ್ರೆ ಅದು ಬಿಡೋದು ಬಿಟ್ಟೆ. ಅದಲ್ಲೇ ಉಳ್ಕೋತು ನೋಡಿ. ಎಲ್ಲ ಕ್ಲೀನಾಗಿ ಕಸ ಹುಡ್ಕೊಂಡು ಹಿಂದೆ ಮುಂದೆ ಕ್ಲೀನಾಗಿ ಇಟ್ಕೋಬೇಕು ರೀ. ಇಲ್ಲಿ ಅದರ ಬೀರಪ್ಪನ ಗುಡಿ ಐತಲ್ಲ, ನಾ ಇಂಥ ಹೊಲಸು ಆಚೆ ಕಡೆ ಚೆಲ್ಲಲ್ಲ ಸ್ನೇಹಿತರೆ. ಏನಿದ್ರು ತುಂಬ ಹೆಚ್ಚು ಕಡೆ ಹೊರಗೆ ಚೆಲ್ತೀವಿ ನೋಡಿ. ಬೀರಪ್ಪನ ಗುಡಿ ಕೊಂಪೌಂಡ್ ಹಚ್ಚಿಕೊಂದು ಏನೂ ಹೋಗಿಲ್ಲ ನೋಡಿ. ನಾವು
ಯಾಕೆ ಒಗಿಬಾರ್ದು, ದೇವ್ರ ಜಾಗ ಇರ್ತೈತಿ, ದೇವ್ರ ಜಾಗ ನಾವೇ ಸ್ನೇಹಿತರೆ ನಾಷ್ಟಕ್ಕೆ ಉಳ್ಕೊಂಡೆ. ನೀರು ಕಾದಿದ್ದು ಶ್ರಾವಣಿನ ಶ್ಯಾಮ್ಕುಮಾರ್ ಜಾಕ ಮಾಡ್ಸೀನಿ, ನೀರು ಕಾಯ್ದು ಅವು ನನಗೆ ಕಾಸ್ಕೋಬೇಕು. ನನಗೊಂದಿಷ್ಟು ಕಾಸ್ಕೊಂಡ್ರೆ ಸೇರಿ ಆಗುತ್ತಾ. ಅದಕ್ಕೆ ಒಮ್ಮೆ ದೊಡ್ಡ ಬಕೆಟ್ ಹಾಕಿಬಿಡ್ದೆ. ಟೀಲಿಂದು ಹಾಕಬೇಡ್ರಿ ಅಕ್ಕ ಅಂತಂದರು. ಭಾಳ ಮಂದಿ ಕಮೆಂಟ್ ಹಾಕಿದ್ರು, ಅಕ್ಕ ಟೀಲಿನ ಬಕೆಟ್ನಾಗ ಕೊಯ್ಲು ಹಾಕಬೇಡಿ, ಪ್ಲಾಸ್ಟಿಕ್ ಬಕೆಟ್ನಾಗ ಹಾಕಂದ್ರು. ಅದಕ್ಕೆ 2 ಸಲ ಕಾಸ್ತೀನಿ ರೀ. ಒಂದು ಸಲ ಕಾಸಿದ್ರೆ ಅವರಿಬ್ರು ಜಾಕ ಆಗುತ್ತಾ, ಇನ್ನೊಂದು ಸಲ ಸ್ವಲ್ಪ ಕಾಸ್ಕೊಂಡಿದ್ರೆ ನನಗೂ ಜಾಕ ಆಗುತ್ತೆ ಬಿಡು ಅಂತ 2 ಸಲ ಕಾಸ್ತೀನಿ. ಶ್ರಾವಣಿದು ಜಾಕ ಆಗೈತಿ ನೋಡಿ. ಶ್ರಾವಣಿ ಏನು ಮಾಡಾಕತ್ತಿ ನೋಡಿ ಸ್ನೇಹಿತರೆ, ಕಣ್ಣೋಡಿ ಬಿಡೋಡಿ ಗಂಗಾದ ನೋಡ್ಕೊಂಡು ಕುಕ್ ಮಚ್ಚದೋಡಿ. ಹಾಯ್ ಮಾಡಮ್ಮ. ಎಲ್ಲಿಗೆ ಹೋಗೋದು? ಸ್ಕೂಲ್. ಓ ದೇವ್ರಿಗೆ ಹೋಗ. ಬೀರಪ್ಪ ಲಕ್ಷ್ಮಿ ದೀಪ ಚಮ್ಮ ಎಷ್ಟು ಚಿಕ್ಕ ಹಚ್ಕೊಂಡಿಯವ. ಶ್ರಾವಣ ದೀಪ ಐತೆಪ್ಪ, ದೇವ್ರ ಮುಂದೆ ದೀಪ ಐತೆ. ನೀನು ಇವತ್ತೇ ದೀಪ ಹಚ್ಚಿ ದಿನ ಐತೆ ನೋಡು. ಹೋಗು, ಶುಕ್ರವಾರ ಐತೆ, ನಾನು ಪೂಜೆ ಮಾಡಬೇಕು, ನಾಷ್ಟ ಮಾಡ್ತೀನಿ. ಏನು ಮಾಡಿ ನಾಷ್ಟ, ಏನು ಮಾಡಿ ನಾಷ್ಟ, ಏನು ಮಾಡಿ ಅದ್ರ ಕೂಡ ಕಾಂಬಿನೇಷನ್? ಹಾಂ, ಚೋಡಾ ಮೊಸರು ಬೇಕನ? ಚೋಡಾ ಮಾಡ್ತೀನಿ ಬಿಡವ. ಶ್ರಾವಣ ಹಾಯ್ ಮಾಡು ರಾಜಾ. ನೀನು ಎಲ್ಲರೂ ಶ್ರಾವಣ ಹಾಯ್ ಮಾಡು ಅಂತಾರ, ನೀ ಹಾಯ್ನ ಮಾಡಲ್ಲ. ಸ್ನೇಹಿತರೆ ಶ್ಯಾಮ್ಕುಮಾರ್ ಹಾಯ್ ಮಾಡಾಕದ್ದಾನ. ಹಾಯ್ ಮಾಡಪ್ಪಾಜಿ. ಅಕ್ಕಿ ಶ್ರಾವಣಿ ದೇವ್ರಿಗೆ ಹೊಂಟಾಡ್ರಿ ನೋಡಿ. ಶ್ರಾವಣಿ ಹಾಯ್ ಮಾಡ್ತಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನ್ನಕ್ಕೆ ಬರಲ್ಲ ನೋಡಿ ಸ್ನೇಹಿತರೆ. ಸರಿ ಗುಡ್ ಮಾರ್ನಿಂಗ್ ಹೇಳಲ್ಲ. ಟಿಫಿನ್ ಮಾಡ್ತೀನಿ, ಹೋಗ್ಬಾರ್ದು ದೇವ್ರಿಗೆ ಹೋಗ್ಬರ್ರಿ. ಬರ್ರಿ, ನೀವು ಬಂಡ್ರ ಆಡ್ಬೇಕು ನೋಡಿ, ಹುಟ್ಟು ಬಂಡ್ರ ಆಡ್ಬೇಕು ಎಲ್ಲ ಒಟ್ಟು ನೋಡಿ ಸ್ನೇಹಿತರೆ. ಇಬ್ರು ಹೊಂಟ್ರಂದ್ರೆ ಅವಳಿ ಜೋಡಿ ಹೋಗಂಗತ್ತೆ ನೋಡಿ. ಖುಷಿ ಆಗುತ್ತಲ್ರಿ ಮಕ್ಕಳು ನೋಡಿ. ಬನ್ನಿ ಉಪ್ಪಿಟ್ಟು ಮಾಡೋ ನಾನು ಕೂಡ ಹಾಗೆ. ನಾನು ಇಲ್ಲೆಲ್ಲ ಕೊತ್ತಂಬರಿ ಕರಿಬೇವು ತೊಳಕೇರಿ ಕೊತ್ತಂಬರಿ ತೊಳೆದು ಕಟ್ ಮಾಡಿ ಇಟ್ಕೊಂಡೀನಿ ರೀ. ಉಪ್ಪಿಟ್ಟಿಗೆ ಚೋಡ ಮಾಡ್ಬೇಕಂತೆ ಕರಿಬೇವು ಒಣಗಿ ಸೋಸ್ಕೊಂಡು ಇಟ್ಕೊಂಡೀನಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಉಳ್ಳಾಗಡ್ಡಿ ಹೆಚ್ಚಿಟ್ಟಿನಿ, ರವೆ ಹುರ್ಕೋಬೇಕು. ಬನ್ನಿ ಸ್ನೇಹಿತರೆ, ಚೋಡ ಕೈನಿಷ್ಟು ಬೆಳ್ಳುಳ್ಳಿ ಸುಲಿಬೇಕು ರೀ. ಸುಲಿಬಾರ್ದು, ಸೊಟ್ಟಿ ಏನು ಸುಲಿಬಾರ್ದು, ಜವಾರಿ ಬೆಳೆದವು. ಚೋಡಕ್ಕೆ ಇನ್ನೂ ಬೆಳ್ಳುಳ್ಳಿ ಸುಲಿಬೇಕು. ಉಪ್ಪಿಟ್ಟು ಮಾಡ್ಕೊತೀನಿ ರೀ. ಉಪ್ಪಿಟ್ಟು ಮಾಡಿ ಚೋಡ ಮೊಸರು ಕಾಂಬಿನೇಷನ್ ಅಂತ ಹೇಳಲ್ರಿ ಆಕಿ. ಚೋಡ ಮೊಸರು ಮೊಸರು ತರ್ಬೇಕು ರೀ. ಚೋಡ ಉಪ್ಪಿಟ್ಟು ಮಾಡ್ತೀನಿ ಇವಾಗ. ನಮ್ಮ ಮನೆ ಒಲೆ ಸಣ್ಣಗೆ ಹತ್ತತ್ತೆ ರೀ ಅಂತ ಹೇಳಿದ್ನಿ ನಾನು ವಿಡಿಯೋದಾಗ. ತೊಳಸ್ಬೇಕು ರೀ ಒಲೆ, ತೊಳಸ್ಬೇಕಂತಂದ್ರು. ಯಾವ ಥರ ಏನೋ ಗೊತ್ತಿಲ್ಲ ನನಗೆ, ಅದು ತೊಳಸೋದು ಎಲ್ಲಿ ತೊಳಿತಾರೆ ಅನ್ನೋದು ಅಷ್ಟೊಂದು ಗೊತ್ತಿಲ್ಲ ನನ್ನ ಮಾಹಿತಿ, ಗ್ಯಾಸಿನ ಅಷ್ಟೊಂದು. ಬನ್ನಿ ಇವಾಗ ರವೆ ಹಾಕ್ಕೊಂಡು ಉರಿಯಾಕ ಇನ್ನೊಂದಿಷ್ಟು ಇದೀನಿ ಹೀರಲಾಕ ಅಂತೇಳಿ. ಭಾಳ ಆಗುತ್ತೆ ಉಪ್ಪಿಟ್ಟು. ಚೋಡನ ಮಾಡ್ತೀನಿ. ಉಪ್ಪಿಟ್ಟು ಚೋಡ ತಿಂತಾರವ್ರು, ಮತ್ತು ಬರೀ ಉಪ್ಪು ಉಳಿತೈತೆ ರೀ. ಉಳಿತಂದ್ರೆ ಹೋಗಲ್ಲ, ವೇಸ್ಟ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ಉಪ್ಪಿಟ್ಟು ಮಾಡಿ ಒಗ್ಗರಣೆ ಹಾಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಉಪ್ಪಿಟ್ಟು ರೆಡಿ ಆಯಿತು. ಶ್ರಾವಣಿಗೆ ನಾಷ್ಟ ಮಾಡಾಕತ್ತಾಳ. ನಾಷ್ಟ ಮಾಡಿವೀನಿ ರೀ. ಮೊಸರು ತಂದಾಳ. ಈ ಕಡೆ ಚೋಡ ಮಾಡಾಕತ್ತೀನಿ ರೀ. ಬುತ್ತಿ ಎಲ್ಲ ಕಟ್ಟಿದ್ರಾತಂತ ಟೈಮ್ ಆಗೈತೆ, ಅದಕ್ಕೆ ನಾಷ್ಟ ಮಾಡಿಬಿಡಮ್ಮ ನೀನು. ನಾನು ಚೋಡ ಮಾಡ್ತೀನಿ, ಆಮೇಲೆ ಬುತ್ತಿ ಕಟ್ತೀನಿ ಅಂದೆ. ಮಾಡಾಕತ್ತಾಳ್ರಿ ಚೋಡ ಮಾಡಿ ಬುತ್ತಿ ಕಟ್ಟಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಚೋಡ ರೆಸಿಪಿ ಶೇರ್ ಮಾಡ್ಬೇಕಂತ ಮಾಡಿದ್ದೆ. ಉಪ್ಪಿಟ್ಟಿಂದಾರ ಚೋಡದಾರ ಇವಾಗ ಆಳಿ ನೋಡಿ. ಯಾಕಂತ ಟೈಮನ್ನ ಇಲ್ಲ, ಶುಕ್ರವಾರ ಎಲ್ಲ ಮನೆ ತಿಳ್ಕೊಂಡು ಲೇಟ್ ಆಯಿತು. ಬನ್ನಿ 9:30 ಮ್ಯಾಗ ಆಗೈತೆ ರೀ. ಈಗ ಹಾಗೆ ಬಡ ಬಡ ಚೋಡ ಮಾಡ್ಕೊಂಡು ಹಾಕಿ ಡಬ್ಬಿ ಕಟ್ಕೊಂಡು ಮತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಸಿಕ್ಲಿ ಸ್ನೇಹಿತರೆ ನಿಮ್ಗೆ. ಗಂಟೆಪ್ಪ ಗೋಡ ಮನೆ ಈ ಥರ ಮಾಡಿ ಹೋಗೋದಾ ಗಲೀಜ? ಹಾಂ, ಏನವು ₹1 ಕೊಳ್ಳೇನ? ಒಲ್ಲೆ ಅಲ್ಲಿ ಪರ್ಸ್ ಇಟ್ಟು ನೋಡು, ತೊಗೊಂಡೋಗ ಇಟ್ಟು ನೋಡು. ಅಲ್ಲಿ ಪರ್ಸ್ ತೊಗೊಂಡು ಮಮ್ಮಿಗೆ ಯಾರು ಓದ್ಬಿಡೋಕೆ ರೊಕ್ಕ, ಮಮ್ಮಿಗೆ ರೊಕ್ಕ ಓದ್ಬಿಡ್ಬೇಕು. ಕಾಲ ಮುರಿತೀನಿ, ಕೈಯೇ ಕಟ್ ಮಾಡಿಬಿಡ್ತೀನಿ. ಹೇಳಾರ ಓದಿ ಅಂದ್ರೆ ಹೇಳಾರ ರೊಕ್ಕ ಮುಟ್ಬಾರ್ದಪ್ಪ. ಮನ್ಯಾಗ ರೊಕ್ಕ ಇಟ್ಟಿರ್ತ ಮಮ್ಮಿ, ಒಟ್ಟ ಮುಟ್ಬಾರ್ದು. ಎಲ್ಲ ರೊಕ್ಕ ಇದ್ದು ಅಂದ್ರೆ ತಂದು ಮಮ್ಮಿ ಕೈ ಕೊಡ್ಬೇಕು, ಹೌದಿಲ್ಲ? ಹೋಗು ಸಲಿಗೆ ಹೋಗು ಸ್ನೇಹಿತರೆ. ಹಾಗೆ ಚೋಡ ಮಾಡಿ ಶ್ರಾವಣಿ ಬುತ್ತಿ ಕಟ್ಟಿ ಎಲ್ಲ ಶ್ರಾವಣ ರೆಡಿ ಮಾಡಿ ಶ್ರಾವಣಿಗೆ ಊಟ ಮಾಡಿಸಿ ಶ್ರಾವಣ ಮಂಟು ಮತ್ತು ಚೋಡ ಹೆಂಗೆ ತಿನ್ನೋದು ಇಟ್ಟು ಕ್ಲೀನ್ ಮಾಡ್ತೀನಿ ರೀ. ಈಗ ಕ್ಲೀನ್ ಮಾಡಿ ನೀರು ಕಾಯಕ್ಕೆ ಹಾಕ್ತೀನಿ. ಕಾಯಕ್ಕೆ ಹಾಕಿ ನಾನು ಜಾಕ ಮಾಡ್ತೀನಿ ರೀ. 10 ಗಂಟೆ ಆಯ್ತು ನೋಡಿ. ಎಂಥ ಮಕ್ಕಳಿಗೂ ಟೈಮ್ ಆಗೇ ಬಿಡ್ತೀರಿ. 10-17 ಸ್ನೇಹಿತರೆ. ಇಟ್ಟು ಕ್ಲೀನ್ ಮಾಡಿ ಜಾಕ ಮಾಡ್ಬೇಕು. ಮತ್ತು 11 ಗಂಟೆ ಆಗುತ್ತೆ. ನಾ ಎಷ್ಟು ಜಲ್ದಿ ಮಾಡ್ಕೋಬೇಕಂದ್ರೂ ಟೈಮ್ ಅದು ಆಗುತ್ತೆ ನೋಡಿ, ಎಷ್ಟು ಇದು ಮಾಡಿದ್ರು. ಬನ್ನಿ ಚೋಡ ಒಂದು ಹಳ್ಯಾಗ ಕಟ್ಟಿಡ್ತೀನಿ. ಅಕ್ಕ ಬೈಲ್ಲ, ಅಕ್ಕಿಗೆ ಒಂದಿಷ್ಟು ಚೋಡ ಉಪ್ಪಿಟ್ಟು ಹಾಕಿಕೊಟ್ಟೆ. ಇನ್ನೂ ಉಪ್ಪಿಟ್ಟು ಐತೆ, ಇದನ್ನು ಬಿಸಿ ಮಾಡ್ಕೊಂಡು ತಿನ್ಬೇಕು. ಆಮೇಲೆ ಇನ್ನೊಟ್ಟು ಉಪ್ಪಿಟ್ಟು ಆಯ್ತು ನೋಡಿ ಸ್ನೇಹಿತರೆ. ಅವ್ರ ಬುತ್ತಿ ಕಟ್ಟಿ ಎಲ್ಲ ಕಟ್ಟಿ ಕೆಂಪಿರಿ ಬಂದು ಭಾಳ ಆಗ್ಬಿಟ್ಟವ್ರಿ ಮನ್ಯಾಗ. ಏನು ಮಾಡ್ಬೇಕು ಅನ್ನಂಗೆ ಆಗೈತಿ ಇರ್ಬಿ ಸಲಾಗ. ಬನ್ನಿ ಇದೆಲ್ಲ ಕ್ಲೀನ್ ಮಾಡ್ತೀನಿ. ಚೋಡ ಒಂದು ಮೊಸರು ಉಪ್ಪು ಡಬ್ಬ ಹಾಕಿದೆ.
ಚೂಡ ಒಂದು ಹಳೆ ಕಟ್ಟಿಟ್ಟು ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ನೋಡಿ. ಸ್ನೇಹಿತರೆ ಟೈಮು 12:10 ಆಗೈತೆ. ಇವಾಗ ಜಾಕನೂ ಆಯಿತು, ಪೂಜೆನೂ ಮಾಡಿ ನೋಡಿ. ಶುಕ್ರವಾರ ಎಲ್ಲ ಪೂಜೆ ಮಾಡ್ಕೊಂಡು ಲಾಗ್ ಚಲೋ ಮಾಡಿದೆ. ಯಾಕೋ ಡೋಳು ಬರ್ಸಕತ್ತ ನೋಡಿ, ಗುಡ ಎಲ್ಲಿಗೆ ಒಯ್ಯಕತ್ತಿರ್ಬೇಕು, ಬರ್ಸಕತ್ತಲ್ಲ ಡೋಳು ಸ್ವಲ್ಪ ಕೇಳ್ತಿರ್ಬೇಕು ರೀ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಮಾಡ್ತಾ. ಮತ್ತು ಸ್ನೇಹಿತರೆ ಶ್ರವಣಕುಮಾರ್ ಸಾಲಿಗೆ ಹೋದ್ರು. ಶ್ರವಣಕುಮಾರ್ 10:30 ಹೋದ. ಶ್ರಾವಣಿ ಹೋಗಿಂದ ಅವು ಊಟ ಮಾಡಿಸಿ ಅವ್ನು ಕಳಿಸಿ ಮತ್ತು ಚೂಡ ಎಲ್ಲ ಕಟ್ಟಿಟ್ಟು ಕಸ ಹುಡುಗಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ನಾನು ಜಾಕ ಮಾಡಿ ಇವಾಗ ದೇವ್ರ ಪೂಜೆ ಮಾಡಿ 12:10 ಆತ್ರಿ. ಮತ್ತು ಬಟ್ಟೆ ಗಿರಿಯಕ್ಕೆ ಬೈದು ಬಟ್ಟೆ ಗಿರಿಯಕ್ಕೆ ಕೊಟ್ಟು ಎಷ್ಟು ಜಲ್ದಿ ಅದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತಿರ್ತೀನಿ. ಕೆಲಸನ ಆಗುತ್ತೆ ರೀ, ಮತ್ತು ಕೆಲಸ ಮತ್ತು ಯಾರು ಮಾಡಬೇಕು ಸ್ನೇಹಿತರೆ, ಕೆಲಸ ಮಾಡ್ಕೊಳ್ಳೇಬೇಕು. ಬಟ್ಟೆ ವ್ಯಾಪಾರಕ್ಕೆ ಬಂಬಂದ್ರಂದ್ರೆ ಅದು ಉದ್ರಿ ನೋಡಿ 600 ರೂಪಾಯಿ ಉದ್ರಿ ಆಯ್ತು ಬಟ್ಟೆ ವ್ಯಾಪಾರಕ್ಕೆ. ನೋಡೋದು ಮಾಡ್ಕೆ ಲಾಸ್ಟಿಗೆ ಒಂದು ಹೋದ್ರೆ ಸೀರೆ 600 ರೂಪಾಯಿ ಸೀರೆ ಹೋದ್ರೆ ಲಾಸ್ಟಿಗೆ ಒಂದು ಹಳ್ಳ ಹಿಂಗೆ ನೋಡಿ ಸ್ನೇಹಿತರೆ. ತೊಗೊಳ್ಳೋ ಬೇಡ ವಿಚಾರ ನೋಡ್ಕೊತ ಹೋಗಿ ಲಾಸ್ಟಿಗೆ ಒಂದು 5 ಉದ್ರಿ ಹೋದ್ರೆ ನೋಡಿ. ಅದು ಕೂಡ ಮತ್ತು ನಾಷ್ಟ ಮಾಡ್ಬೇಕು ರೀ, 12:10 ಆಗೈತಿ. ಮತ್ತು ಎಲ್ಲ ನಾಷ್ಟ ಮಾಡಿ ಮತ್ತು ಪೂಜೆ ಇದು ಬಟ್ಟೆ ಹೋಗೋದು ಬಾಂಡೆ ತಿಕ್ಕರಾಗ ನನಗೆ 1:30 ಬಡ್ಕೊತಿದ್ದೆ. ಟೈಮ್ 1:30 ನಿಂತನ ಮತ್ತು ಸ್ಟಿಚಿಂಗ್ ಮಾಡ್ಬೇಕಂದ್ರೆ ಮತ್ತು ಲೇಟ್ ಆಗುತ್ತೆ ರೀ. ನೋಡೋ ಸ್ನೇಹಿತರೆ ಎಷ್ಟು ಹೊಲಿತೀನಿ, ಎಷ್ಟಿಲ್ಲ, ಎಷ್ಟು ಕಟ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ ಅನ್ನೋದು ನಿಮ್ಗೂ ಎಲ್ಲರೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನು ನಾಷ್ಟ ಮಾಡಿ ಬರ್ತೀನಿ ಬನ್ನಿ. ಬಟ್ಟೆ ನೋವಿದೆ, ಬಾಂಡೆ ತಿಕ್ಕಿದೆ, ಎಲ್ಲ ಕೆಲಸ ಮುಗಿತ್ತು. ಟೈಮ್ 1:30 ಆಯಿತು. ಇನ್ನು ಬ್ಲೌಸ್ ಕಟ್ ಮಾಡ್ಬೇಕಂದೆ ಒಬ್ಬರು ಸಿಸ್ಟರ್ ಕಮೆಂಟ್ ಬಂದಿತ್ತು, ಅದಕ್ಕೆ ಬರ್ಕೊಂಡೆ ಹಂಗೆ ರಿಪ್ಲೈನು ಮಾಡೀನಿ. ಯಾಕಂದ್ರೆ ಅಲ್ಲೇ ರಿಪ್ಲೈ ಕೊಡೋದು ಅಷ್ಟೊಂದು ಸರಿಯಲ್ಲ, ಎಲ್ಲ ಥರ ಬರಿಬೇಕಲ್ಲ. ಅದಕ್ಕೆ ವಿಡಿಯೋದಾಗ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂತೇಳಿ ವಿಡಿಯೋ ಮಾಡಾಕತ್ತೀನಿ. ಒಂದಿಷ್ಟು ಭಾಳ ಮಂದಿ ಕಮೆಂಟ್ಗಳು ಬಂದ ಇವತ್ತು. ಒಬ್ರದಿದ್ರೆ ಸಿಸ್ಟರ್ ಫೋನು ಗಾಡಿ ಕಟ್ಟಿ ವಿಡಿಯೋ ಮಾಡಿರಿ ಏನಂತ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡ್ಯಾರ, 3-4 ಕಮೆಂಟ್ ಮಾಡ್ಯಾರ. ಅವರು ಇದು ಒಂದೇ ರಿಪ್ಲೈ ಕೊಡ್ಬೇಕು, ಅಲ್ಲೇ ರಿಪ್ಲೈ ಕೊಟ್ಟೀನಿ, ಆದರೂ ಇನ್ನೊಮ್ಮೆ ಹೇಳ್ಬೇಕು, ತೋರಿಸ್ಬೇಕು ಆ ಜಾಗ ಅಂತ ನನಗೆ ಅನಿಸಿತ್ತು. ಅದು ತೋರ್ಸಕತ್ತೀನಿ, ತಪ್ಪಿದ್ರೆ ಕ್ಷಮೆ ಇರಲಿ. ಅಲ್ಲಿ ಐತಲ್ಲ ಸಿಸ್ಟರ್ ನಂದು ರಾಟಿ, ಆ ರಾಟಿ ಮುಂದೆ ಆ ರಾಟಿಗೆ ಹಚ್ಚಿಟ್ಟು ಈ ಕಡೆ ಒಂದು ಕುರ್ಚಿ ಹಾಕಿ ಕುಂದಿರ್ತೀನಿ ರೀ, ಕುಂತು ವಿಡಿಯೋ ಮಾಡ್ತೀನಿ. ಗಾಡಿಗೆ ಪಾಡಿ ಕಟ್ಟಲ್ಲ ಸಿಸ್ಟರ್. ನೀವೆಲ್ಲ ಪ್ರತಿಯೊಂದು ಕಮೆಂಟ್ ಭಾಳ ಇಷ್ಟ ಆಗ್ತಾವೆ ನಿಮ್ಮ ಕಮೆಂಟ್ಗಳು. ಮತ್ತು ಈ ಸಿಸ್ಟರ್ ಕಮೆಂಟ್ ಹಾಕಿರಲ್ಲ ಇವು ಇಷ್ಟ ಆಗ್ತಾವೆ. ಪ್ರತಿಯೊಂದು ಚಾನಲ್ ನೋಡೋರು ಪ್ರತಿ ದಿನ ನೋಡೋರು ಕಮೆಂಟ್ಗಳು ಬಂದೇ ಬರ್ತಾವೆ, ಖುಷಿ ಆಗ್ತಾವೆ. ನನ್ನ ಚಾನಲ್ 10 ಮಂದಿ 15 ಮಂದಿ ನೋಡೋಕ್ಕಿಂತ 2-3 ನೋಡಿ ನಮಗೆ. ಇನ್ನೊಬ್ರದಾರ ರೇಣಾ ಸಿಸ್ಟರ್ ಅಂತೇಳಿ, ಅವರು ಬೆಂಗಳೂರು ಹಚ್ಚಿಕ್ರಿ, ಅವ್ರದ್ದು ಹೊಸಕೋಟೆ ಅವ್ರು ದಿನ ಪ್ರತಿದಿನ ಅವ್ರ ಕಮೆಂಟ್ ಇದ್ದೇ ಇರುತ್ತೆ ನೋಡಿ. ಅವ್ರು ಒಂದಿನ ವಿಡಿಯೋ ಮಿಸ್ ಮಾಡಲ್ಲ, ಅವರು ಭಾಳ ಸಪೋರ್ಟ್ ಮಾಡ್ತಾರೆ. ಈಗ ಇವರಿಬ್ಬರು ಸಿಸ್ಟರ್ನ ಹಂಗೆ ನೋಡಿ, ಅವರು ಇವಾಗ ನಮ್ಮ ಚಾನಲ್ ಹೋಗೈತೆ ಮಾಡೈತೆ ಪಾಪ ಅವ್ರಿಗೆ ಇವಾಗ ಗೊತ್ತಾಗೈತೆ. ನಮ್ಮ ಚಾನಲ್ ಅವ್ರು ಯೂಟ್ಯೂಬ್ನಾಗ ಓದೋದ್ರೆ ನೋಡ್ತಾರಲ್ಲ ಸ್ನೇಹಿತರೆ, ಓಲಾರ ನೋಡಂದ್ರೆ ಹೆಂಗೆ ನೋಡ್ಬೇಕು. ಅವ್ರು ಕೂಡ ನನಗೆ ಭಾಳ ಖುಷಿ ಆಗುತ್ತೆ. ಇವ್ರು 3 ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಯೂಟ್ಯೂಬ್ನಾಗ. ಯಾಕಂದ್ರೆ ನಮ್ಗೆ ನೋಡಿ ಸಪೋರ್ಟ್ ಮಾಡಿ ನಮ್ಮ ಕಷ್ಟ ಸುಖ ಎಲ್ಲ ಹಂಚ್ಕೋತಾರಲ್ಲ, ಅವರೇ ನಮಗೆ ಎಲ್ಲೋ ಹುಟ್ಟಿ ಅವರೆಲ್ಲೋ ನಾವೆಲ್ಲಿ ಕುಂತ್ಕೊಂಡು ವಿಡಿಯೋ ಮಾಡಿರ್ತೀವಿ, ಅವರಲ್ಲಿ ಕುಂತ್ಕೊಂಡು ನೋಡಿ ಸಪೋರ್ಟ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯನ 2-3 ಕಮೆಂಟ್ ಮೂಲಕ ತಿಳಿಸ್ತಾರೆ. ತಮಗಾದ್ರೆ ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳ್ತಾರೆ, ನಮಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಮಾಡ್ತಾರೆ. ಒಬ್ಬ ಸಿಸ್ಟರ್ ಅವರು ಕ್ಯಾಮ್ರಾ ಗಾಡಿ ಕಟ್ ಮಾಡ್ರಿ ಅಂತೇಳಿ ಅದೇ ಸಿಸ್ಟರು. ಮತ್ತು ಸಿಸ್ಟರ್ ನೀವು ಸವಿತಾ ಸಿಸ್ಟರ್ ವಿಡಿಯೋ ನೋಡಿ ಅಂತೇಳಿದ್ರಿ. ನಾನು ನೋಡ್ತಿರ್ತೀನಿ ರೀ, ವೀಲ್ ಚೇರ್ ಮ್ಯಾಲೆ ಮಾಡ್ತಾರಲ್ಲ ಸವಿತಾ ಸಿಸ್ಟರ್, ಅವ್ರ ಜೀವನ ಭಾಳ ಕಷ್ಟ ಐತೆ ರೀ. ಯಾರೂ ಸ್ವಂತದವ್ರು ಯಾರೂ ಆಗಲ್ಲ, ಅವರು ವಿಡಿಯೋ ನೋಡ್ತಿರ್ತೀನಿ ನಾನು. ಬೇಜಾರಾದಾಗ ಯಾಕ್ರಿ ನಾನು ಯಾವಾಗಾರ ಟೈಮ್ ಸಿಕ್ಕಾಗ ಮತ್ತು ನಾನು ನೆಟ್ ಇತ್ತಂದ್ರೆ ಪ್ರತಿದಿನ ನೋಡ್ತಿರ್ತೀನಿ. ಎಲ್ಲರೂ ಒಂದು ಯೂಟ್ಯೂಬರ್ ವಿಡಿಯೋ ನೋಡ್ತೀನಿ ಸಿಸ್ಟರ್ ನಾನು ಕೂಡ. ಯಾಕಂದ್ರೆ ನಾನು ಹೇಳ್ತೀನಿ ರೀ, ಮನಸ್ಸು ಜಳ ಭಾಳ ಆಕತ್ತಿತ್ತು ಅದು ಕಮೆಂಟು ಬರೆದು ಇಟ್ಕೊಂಡಿನಿ, ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಸಿಸ್ಟರ್ ಅವಳು ನೋಡ್ತೀನಿ, ನೀವು ಹೇಳಿದ್ರು ಸಾರಿ ಕೇಳಿದ್ರಿ, ಯಾಕೆ ಸಾರಿ ಕೇಳ್ತೀರಿ? ಯಾಕಂದ್ರೆ ನಮಗೆ ಏನೋ ಹೆಲ್ಪ್ ಆಗಲಿ ಅಂತ ನೀವು ಕಮೆಂಟ್ ಹಾಕಿ, ಆ ಕಮೆಂಟಿನ ಮೂಲಕ ನಮ್ಗೆ ಹೆಲ್ಪ್ ಆಗಲಿ ಅಂತ ತಿಳಿಸ್ತಿರ್ತೀವಿ. ಏನಾದರೂ ತಪ್ಪು ಹೇಳಿದ್ರೆ ಸಾರಿ ಸಿಸ್ಟರ್ ಅಂತೇಳಿ, ಏನು ಸಾರಿ ಕೇಳಬೇಡಿ, ನಾನೇ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನಗೆ ಇಷ್ಟು ಬೇಜಾರು ಮಾಡ್ಕೊಂಡ್ರು ಈ ಥರ ನೋಡಿ, ಈ ಥರ ಮಾಡಿ, ಈ ಥರ ಇರಿ ಅಂತೇಳಿ ನೀವು ಸೊಲ್ಯೂಷನ್ ಕೊಡ್ತಿಲ್ಲ, ನನಗೆ ಭಾಳ ಖುಷಿ ಆಗುತ್ತೆ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮ್ಗೆ ಒಬ್ಬರು ಸಿಸ್ಟರ್, ಇವರು ಪ್ರೀತಿ ಅನ್ನೋ ಸಿಸ್ಟರ್ ನೋಡಿ, ಬೆಂಗಳೂರವ್ರು ಅಂತ. ಬೆಂಗಳೂರಲ್ಲಿ ನಾನು ಟೈಲರಿಂಗ್ ಮಾಡ್ತೇನೆ ಅಕ್ಕ, 12 ವರ್ಷ ಆಯಿತು ಬೆಂಗಳೂರಲ್ಲಿ ಇರೋದು ಅಕ್ಕ. ನಮ್ಮ ಊರು ಬೆಳಗಾವಿ ಅಕ್ಕ. ಬ್ಲೌಸ್ ಹೊಲಿಸ್ಕೊಂಡು ಹೋಗ್ತಾರೆ ಅಕ್ಕ. 2,000 ಅಮೌಂಟ್ ಆದರೆ 1,000 ಕೊಡ್ತಾರೆ. 2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿ 2 ತಿಂಗಳಾದರೂ ಕೊಡಲ್ಲ ಅಕ್ಕ. ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ ಅಕ್ಕ. ಇದ್ದರೆ ಹೊಲಿಸ್ಕೊಟ್ಟಿರೋ ಬಟ್ಟೆ ಅಮೌಂಟ್ ಕೊಟ್ಟು ಹೋಗೋದು ಇದ್ದರೆ ಹೇಳಿ ಅಕ್ಕ. ಹಂಗೆ ಸ್ನೇಹಿತರೆ, ಅವರು ಬ್ಲೌಸ್ ಸ್ಟಿಚಿಂಗ್ ಮಾಡೋಕತ್ತಿ 2 ವರ್ಷ ಆಯ್ತಂತ. ಈಗ 2,000 ರೂಪಾಯಿ ಅಮೌಂಟು ಬಿಲ್ ಆಗಿತ್ತಂದ್ರೆ ಅದ್ರಾಗ 1,000 ರೂಪಾಯಿ ಕೊಟ್ಟು ಹೋಗ್ತಾರಂತ.
ಹಿಂಗೆ ಮಾಡ್ತಾರಕ್ಕ 2 ದಿನದಲ್ಲಿ ಕೊಡ್ತೀನಿ ಅಂದ್ರೆ 2 ತಿಂಗಳ 3 ತಿಂಗಳಾದರೂ ಅಮೌಂಟ್ ಕೊಡಲ್ಲ ಅಂತ. ನಂದು ಅದೇ ಪ್ರಾಬ್ಲಮ್ ಸಿಸ್ಟರ್, ಅದೇ ಪ್ರಾಬ್ಲಮ್ಮು. ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಐತಿಲ್ಲ ಅಂತೇಳಿ ನನ್ನ ಕಡೆ ಐತೆ. ಅದು ಏನಂತೆ ಅದ್ರ ರಿಸ್ಕ್ ಐತಿ. ನಾನು ಮಾಡಿಲ್ಲ, ಅದನ್ನು ಉಪಯೋಗಿಸಿಲ್ಲ. ಆದ್ರೆ ಒಬ್ಬರು ಹೇಳಿದ್ದು ಮುಖಾಂತರ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸಿಸ್ಟರ್ ನಾನು. ಅದು ಏನು ಸೊಲ್ಯೂಷನ್ ಅಂದ್ರೆ ಅದು ಅಮೌಂಟು ನಂದು ಉದ್ರಿ ಭಾಳ ಬರುತ್ತೆ. ನಿನ್ನ 2,000 ರೂಪಾಯಿ ಬಿಲ್ ಆದ್ರೆ 1,000 ಕೊಟ್ಟು 1,000 ನಿಂದಿಸ್ಕೊಳ್ತಾರೆ. ನಂದು 600 ರೂಪಾಯಿ ಆಗೈತೆ ರೀ ಇವತ್ತು ಬಟ್ಟೆ ವ್ಯಾಪಾರದ್ದು. ಅದೇ 600 ರೂಪಾಯಿ ಉದ್ರಿ ನೋಡಿ ಸಿಸ್ಟರ್, ಸುಳ್ಳು ಹೇಳಲ್ಲ ನಾನು. ಇಲ್ಲಿ ಹಚ್ಚಿ ನಿಂದ್ರಿ ನಿಮ್ಗೆ ತೋರಿಸ್ತೀನಿ. ಹಿಂಗೆ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ಸಿಸ್ಟರ್. ಅದಕ್ಕೆ ಸೊಲ್ಯೂಷನ್ ಅಂತ ಹೋದ್ರೆ ನೋಡಿ ಇಲ್ಲೇ ಇದು ಮೊದಲಿಂದು ಕಾಣ್ತಿರ್ಬೇಕು ನಿಮಗಿಲ್ಲೇ. ಇದು ಮೊದಲೇ 1250 650 ರೂಪಾಯಿ ಉದ್ರಿ ನೋಡಿ. ಆ ಸೀರೆದು ಅವ್ರು 600 ಕೊಡ್ತೀನಿ ಅಂತೇಳಿ ನಾನು 650 ಅಂತೇಳಿ 650 ಹಚ್ಚೀನಿ. ಅದು ಉದ್ರಿ ಸಿಸ್ಟರ್, ಏನೂ ಮಾಡೋಕ್ಕಾಗಲ್ಲ. ಮತ್ತು ನಾನು ಇನ್ನೂ ಇಟ್ಟು ಬಟ್ಟೆ ಟಿಚಿಂಗ್ ಹೆಚ್ಚಿಗೆ ಬರ್ಬೇಕಂದ್ರೆ ಏನೋ ಐಡಿಯಾಗಳು ಅದಾವೆ ನನ್ನ ಕಡೆ. ಬಟ್ಟೆ ಟಿಚ್ ಬರಲ್ಲಾಗ್ಯಾವು. ಬಟ್ಟೆ ಟಿಚಿಂಗ್ ಬರಬೇಕು ಅಂದ್ರೆ ನಾನು ಇಷ್ಟು ದಿನ ಬಟ್ಟೆ ಟಿಚಿಂಗ್ ಬರಬೇಕು ಏನು ಮಾಡ್ತಿದ್ದಿಲ್ಲ. ಈಗ 2-3 ದಿನ ಆಯ್ತು ಮಾಡೋಕ್ಕಾಯ್ತು. ಬಟ್ಟೆ ಟಿಚಿಂಗ್ ಇಷ್ಟು ಬರಾಕತ್ತಾವು, ಅಷ್ಟು ಬರಾಕತ್ತಾವು. ಅದು ಬೇಕಾದ್ರೆ ಅದು ಐಡಿಯಾ ಕೇಳಿ ಹೇಳ್ತೀನಿ ನಾನು. ನಿಮಗೆ ಮಾಡಿ ತೋರಿಸ್ತೀನಿ ಬಟ್ಟೆ ಟಿಚಿಂಗ್ ಬರಂಗೆ. ಇದಕ್ಕೂ ಒಂದು ಐಡಿಯಾ ಐತೆ ಅಂತ ಏನು ಹೇಳಿದ್ರೆ ಕುಬೇರ ನೋಡಿ, ಕುಬೇರ ತರಬೇಕು ರೀ ಸಿಸ್ಟರ್. ನಾನು ಯೂಸ್ ಮಾಡಿಲ್ಲ ರೀ, ನಾನು ಅದು ಟ್ರೈ ಮಾಡಿಲ್ಲ. ನಾನು ಹೇಳ್ತೀನಿ ರೀ. ಹಂಗಂಗೆ ಕುಬೇರ ಅಂದ್ರೆ ರೊಕ್ಕ ತೊಗೊಂಡೇ ಬರ್ತಾನೆ ರೀ. ಆ ಕುಬೇರ ರೊಕ್ಕ ಉದ್ರಿ ಬರಲ್ಲ. ಕುಬೇರ ಒಂದು ಇಟ್ಟು ನೋಡಿ ಪೂಜೆ ಅದು ಹಂಗೆ ಕುಬೇರ ಇಡೋದು ಅಷ್ಟು ಸುಲಭ ಅಲ್ಲ ರೀ. ಕುಬೇರ ಇಟ್ಟ ಮ್ಯಾಗ ಅದು ನಮ್ಮ ಯಾರ್ದು ದೃಷ್ಟಿ ಮುಟ್ಟಬಾರ್ದಂತ. ಅದನ್ನು ಕುಬೇರನ ಯಾರೂ ಮುಟ್ಟಬಾರ್ದಂತ. ಅದು ಮುಟ್ಟಿದ್ರೆ ನಮ್ಮ ಮನೆ ಲಕ್ಷ್ಮಿ ಎಲ್ಲ ಅವ್ರಿಗೆ ಹೋಗ್ಬಿಡ್ತಾರಂತ ಒಬ್ರು ಹೇಳ್ಯಾರ ನನಗೆ. ನಾ ಮಾಡಿಲ್ಲ, ಯಾಕಂದ್ರೆ ನನ್ನ ಮನೆಗೆ 12 ಮಂದಿ ಬರೋದು ಹೋಗೋದು, ನಾನು ಇರೋದು ಒಬ್ಬಾಕಿ. ಅವ್ರನ್ನ ಕಾಯ್ದಾಗಲ್ಲ ರೀ ಕುಬೇರನ. ಹಿಂಗಾಗಿ ಎಲ್ಲ ಇದು ಬನಶಂಕರಿ ಜಾತ್ರೆಯಾಗ ಕೇಳಿದ್ದೇನೆ ರೀ. ಅವ್ರ ಅಮೌಂಟೂ ಭಾಳ ಹೇಳಿದ್ರು. ಮತ್ತು ಅಲ್ಲಿ ಜಾತ್ರೆ ಒಳಗೆ ತೊಗೊಂಬಂದ್ರೆ ಅಲ್ಲಿ ಯಾರ ಮುಟ್ಟು ನೋಡೋಣ ಮಾಡೋಣ ಮತ್ತು ನಾನು ಲಕ್ಷ್ಮಿಯಲ್ಲಿ ಅವ್ರಿಗೆ ಅವ್ರು ಹೇಳಿದ್ರಿ. ನಮ್ಮ ಶ್ರಾವಣಿಯ ಟೀಚರ್ ಹೇಳ್ಯಾರ ನೋಡಿ. ನನಗೆ ಗೊತ್ತಿದ್ದಿಲ್ಲ ಇದು. ಶ್ರಾವಣಿಯ ಟೀಚರು ಟೀಚಿಂಗ್ ಮಾಡ್ತಾರೆ ಮತ್ತು ವ್ಯಾಪಾರ ಮತ್ತು ಬಟ್ಟೆ ವ್ಯಾಪಾರ ಮಾಡ್ತಾರೆ. ಅವ್ರು ಇಂಥ ಎಲ್ಲ ಹೇಳ್ತಿರ್ತಾರೆ. ಯಾಕಂದ್ರೆ ನಿಮ್ಗೆ ಕಷ್ಟ ಇದೆ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ನಿಮಗೆ ಅಮೌಂಟು ನಿಮ್ಮ ಸಿಟಿ ಕಡೆ ಯಾರೂ ಬರಲ್ಲ. ನಿಮ್ಮ ಮನೆಯೊಳಗೆ ಹಳ್ಳಿ ಕಡೆ ಕುಬೇರನಿಟ್ಟು ಕಾಯೋದು ಕಷ್ಟ ಇದೆ. ನೀವು ಸಿಟಿಯಾಗಿ ಬೆಂಗಳೂರಾಗಿರ್ತೀನಿ ಅಂತಿಲ್ಲ, ಬೆಂಗಳೂರಾಗಿದ್ದೆ ಅಂದ್ರೆ ಮತ್ತು ನೀವು ಕುಬೇರ ಇಡ್ರಿ. ಕುಬೇರ ಇಟ್ಟು ಅವಾಗ ಅದು ಪೂಜೆ ಹೆಂಗೆ ಮಾಡಬೇಕು ಏನು ಅಂತ ನಾನು ಅಷ್ಟೊಂದು ಟೀಚರಿಗೆ ಕೇಳೀನಿ, ನೆನಪಿಲ್ಲ. ನಾನು ಇನ್ನೊಂದು ವಿಡಿಯೋದಾಗ ಹೇಳ್ಬೇಕಂದ್ರೆ ಹೇಳ್ತೀನಿ. ನೀವು ಸಿಸ್ಟರ್ ನೀವು ಕುಬೇರ ಇಡ್ತೀನಿ ಸಿಸ್ಟರ್, ಪೂಜೆ ಹೆಂಗೆ ಮಾಡೋದು ಯಾವಾಗ ಮಾಡ್ಬೇಕು ಅನ್ನೋದು ಕೇಳ್ಕೊರಂದ್ರೆ ನಾನು ಕೇಳ್ಕೊತೀನಿ. ಟೀಚರಿಗೆ ಫೋನ್ ಹಚ್ಚಿ ಕೇಳ್ಕೊಂಡು ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಮತ್ತು ಅದು ಕುಬೇರ ಇಟ್ಟಂದ್ರೆ ರೊಕ್ಕ ನೀವು ಉದ್ರಿ ಒಯ್ಯ ನೋಡಿ. ರೊಕ್ಕನ ಕೊಟ್ಟು ಹೋಯ್ತಾರೆ. ಗಿರಾಕಿ ಬರ್ತಾವೆ ನೋಡಿ. ನೋಡಿ ಅದನ್ನು ಕೂಡ ಇಡ್ತೀನಿ ಅಂತ ನೀವು ಮನಸ್ಸು ಮಾಡಿದ್ರೆ. ಕುಬೇರ ಅಂದ್ರೆ ಪ್ರತಿಯೊಬ್ಬರಿಗೆ ಕುಬೇರ ಅಂದ್ರೆ ರೊಕ್ಕ ತೊಗೊಂಬರವ್ರಿಗೆ ಕುಬೇರ ಉದ್ರಿ ಬರವಲ್ಲ. ಕುಬೇರ ಇಟ್ಟು ನೋಡಿ. ನನಗೆ ಅಡ್ಜಸ್ಟ್ ಇಲ್ಲಕ್ಕೆ ಬಿಟ್ಟಿನಿ ಸ್ನೇಹಿತರೆ. ಮುಂದೊಂದು ದಿನ ನಾನು ಇಡ್ಬೇಕು ಅನ್ನೋದು ಆಸೆ ಇದೆ. ಆ ಕುಬೇರ ಇಟ್ಟರೆ ಅದಕ್ಕೆ ಬಾದಾಮಿ ಎಲೆ ಬೇಕಂತ್ರಿ. ಏನೋ ಪುಟಾಣಿ ಸಕ್ರೆ ಏನೋ ಪೂಜೆ ಮಾಡ್ತಾರಂತ. ಅದು ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಮಾಹಿತಿ ಕೊಡೋದು ಭಾಳ ತಪ್ಪಾಗುತ್ತೆ. ಯಾಕಂದ್ರೆ ಏನೋ ಮಾಡೋಕ್ಕೆ ಹೋಗಿ ಏನೋ ಸಮಸ್ಯೆ ಬರಬಾರ್ದು ನಿಮಗೆ ಅನ್ನೋದು, ಬರಬಾರ್ದು ಅನ್ನೋಸ್ಕೋಸ್ಕರ ಹೇಳೋದು. ನಾ ಮಾತ್ರ ಇದು ಕುಬೇರ ಇಟ್ಟು ಟ್ರೈ ಮಾಡಿಲ್ಲ. ಟೀಚರ್ ಹೇಳಿದ್ದು. ಆ ಟೀಚರ್ ಕೇಳ್ಕೊತೀನಿ. ನೀವು ಕುಬೇರ ಇಟ್ಟರೆ ಏನು ಕೆಡಕಿಲ್ಲ. ಎಲ್ಲ ಪ್ರತಿಯೊಂದು ಅಂಗಡಿ ಒಳಗೂ ಕುಬೇರ ಇಟ್ಟಿರ್ತಾರೆ. ಅದೇನು ಕೆಡಕಿಲ್ಲ ಅಂತ ನಾ ಅಂತೀನಿ. ನೋಡಿ ನೀವು ಇಡೀ ನಿಮ್ಮ ಸೊಲೋ ಅನ್ಸಿರ ಇಟ್ಕೊಳ್ಳಿ. ಇಲ್ಲಿಕ್ಕಂದ್ರೆ ನಿಮ್ಮ ಇದು ನೋಡಿ ನಿಮ್ಮ ಮನಸ್ಸು ನಾ ಹೇಳಿದ್ದು. ಮತ್ತು ಸಿಸ್ಟರ್ ನಿಮ್ಗೇನು ಹೇಳತ್ತಂದ್ರೆ ನಿಮ್ಗೇನಾದರೂ ಕುಬೇರ ಇಡ್ತೀವಿ ನೀವು ಮಾಡತ್ತೀನಿ ಸಿಸ್ಟರ್ ಅಂದ್ರೆ ಅವ್ರ ಟೀಚರ್ ಕೈಲೇ ಕೇಳ್ಕೊತೀನಿ. ಕುಬೇರ ಇಟ್ಟರೆ ಯಾವಾಗ ಇಡಬೇಕು, ಹೆಂಗೆ ಇಡಬೇಕು, ಅವ್ನು ಹೆಂಗೆ ತೊಗೊಂಬರ್ಬೇಕು, ಹೆಂಗಿಟ್ಟು ಪೂಜೆ ಮಾಡಬೇಕು, ಏನು ಬೇಕು ಪೂಜೆಗೆ ಅನ್ನೋದು ಎಲ್ಲ ಮಾಹಿತಿ ಕೊಡ್ತೀನಿ. ನೀವು ನೋಡಿ ವಿಚಾರ ಮಾಡಿ ಇಡ್ತೀನಿ ಅಂತ ಅನ್ನೋದ್ರೆ ಕೊಡ್ತೀನಿ. ನಿಮ್ಮ ಪ್ರಶ್ನೆ ಕೂತ್ರೆ ಸಿಕ್ತಂತ ನಾನು ಅನ್ಕೋತೀನಿ. ಯಾಕಂದ್ರೆ ನಾನು ಅಲ್ಲೇ ರಿಪ್ಲೈ ಮಾಡೋಕ್ಕಾಗಲ್ಲ, ಇಷ್ಟು ಎಲ್ಲ ತಿಳಿಸಿ ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ಕಮೆಂಟ್ ಮೂಲಕ ನಿಮ್ಮ ಸಮಸ್ಯೆ ನಮ್ಗೆ ತಿಳಿಸಿದ್ರಂದ್ರೆ ನಾವು ವಿಡಿಯೋ ಮೂಲಕ ನಿಮಗೆ ಕಮೆಂಟ್ ಮೂಲಕ ತಿಳಿಸೋದು ಒಳ್ಳೆ ರಿಪ್ಲೈ ಕೊಡ್ದಿತ್ತಂದ್ರೆ ಕಮೆಂಟಿನ ಮೂಲಕ ರಿಪ್ಲೈ ಕೊಡ್ತೀನಿ. ನೀವು ವಿಡಿಯೋ ಮೂಲಕ ರಿಪ್ಲೈ ಕೊಡ್ದಿತ್ತಂದ್ರೆ ನಾನು ವಿಡಿಯೋ ಮೂಲಕ ನನಗೆ ಏನು ಅನಿಸುತ್ತೆ ನನ್ನ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಆದ ಅನುಭವವನ್ನು ನಿಮ್ಗೂ ಶೇರ್ ಮಾಡ್ತೀನಿ. ಸುಳ್ಳು ಮಾಹಿತಿ ಮಾತ್ರ ಗೊತ್ತಿಲ್ಲ ಅಂತ ನಾನು ಹೇಳ್ಬಿಡ್ತೀನಿ. ಸುಳ್ಳು ಮಾಹಿತಿ ಕೊಡೋದ್ರಂತ ಯಾರಿಗೂ ಒಳ್ಳೆಯದಲ್ಲ. ಇದ್ದಿದ್ದಂಗೆ ಹೇಳ್ಬಿಡೋದು ನೋಡಿ ಸ್ನೇಹಿತರೆ. ಹಿಂದಾಗಡೆ ಬೇದರ ಬೈರಿ ಅಂದರ ಅನ್ರಿ ಹೆಂಗೆ ಹೇಳಕ್ಕ ಅಂತಂದ್ರಿ. ಯಾಕಂದ್ರೆ ನಮ್ಮಿಂತ ಇನ್ನೊಬ್ರಿಗೆ ಕೆಟ್ಟದ್ದು ಆಗಬಾರ್ದು ಅನ್ನೋ ಭಾವನೆ ನನಗೆ. ಆ ಸಿಸ್ಟರ್ ಹೇಳಿದಾಗ ನಾನು ನಗು ಬರ್ತಿದ್ರು. ಗಾಡಿಗೆ ಫೋನ್ ಕಟ್ಟಿರಿ ಅಂತ ಕೇಳಿದ್ರು. ಪಾಪ ಅವರು ಖುಷಿ ಆಗಿಬಿಟ್ಟಿದ್ರು. ನಾನು ವಿಡಿಯೋ ಹಿಂಗೆ
ಕೈ ಕಷ್ಟ ಆಗುತ್ತೆ ನೋಡಿ ಹಿಂಗೆ ವಿಡಿಯೋ ಹಿಡಿದು ಮಾಡೋದು. ಅವ್ರಿಗೆ ಏನಾಗ್ಬಿಟ್ಟೈತಿ ವಿಡಿಯೋ ಹಿಡಿದ್ರಲ್ಲ 23 ನಿಮಿಷ ಮಾಡಿದ್ರು ಗಾಡಿ ಕಟ್ ಮಾಡಿರಿ ಏನ್ರಿ ಅದು ಪಾಪ ಕೇಳಿದರು. ನಮ್ಮ ಮ್ಯಾಗ ಎಷ್ಟರ ಪ್ರೀತಿ ವಾಸ್ತ ಎಲ್ಲ ತೋರಿಸ್ತೀರಿ. ನನಗೆ ಭಾಳ ಅದೇ ಒಂದು ಮನ್ಸಿಗೆ ಭಾಳ ಖುಷಿ ಕೊಟ್ಟೈತೆ ನೋಡಿ ನಿಮ್ಮ ಕಮೆಂಟು. ಗಾಡಿ ಕಟ್ಟೇ ಮಾಡಿಲ್ಲ ಸಿಸ್ಟರ್, ನಾನು ಹೇಳ್ತೀನಿ ಬರ್ರಿ ನಿಮ್ಗೆ ಇಲ್ಲೇ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಯಾಕಂದ್ರೆ ತಿಳಿಸ್ಬೇಕು ನಮ್ಮ ಇಷ್ಟಪಟ್ಟು ನಮ್ಗೆ ನಾವು ವಿಡಿಯೋ ಮಾಡೋದು ನೋಡಿ ಅವ್ರಿಗೆ ಕಷ್ಟ ಆಗಿ ಅವ್ರು ಈ ಥರ ಕೇಳ್ಯಾರಂದ್ರೆ ನನಗೂ ಖುಷಿ ಆಗುತ್ತೆ. ಜಳ ಭಾಳ ಆಕತ್ತೈತೆ ನೋಡಿ. ಇಲ್ಲಿಗೆ ಇಡ್ತೀನಿ ರೀ ಫೋನ್, ನಾನು ಕುಂದ್ರೋದು ಇಲ್ಲಿಗೆ ರೀ, ಕುರ್ಚಿ ಹಾಕಿರ್ತೀನಿ, ಇಲ್ಲಿಗೆ ಫೋನ್ ಇಟ್ಟಿರ್ತೀನಿ. ಹಿಂಗೆ ರಾಟಿಗೆ ಈ ಮೋಟ್ರಾಕ್ ಹಚ್ಚಿ ಫೋನ್ ಹಿಂಗೆ ಇಟ್ಟಿರ್ತೀನಿ ರೀ. ಯಾವುದೂ ಇನ್ನೊಂದು ಏನಿಲ್ಲ ನೋಡಿ, ಫೋನ್ ಇಟ್ಟಿರ್ತೀನಿ, ಅಲ್ಲಿಗೆ ಕುಂತು ವಿಡಿಯೋ ಮಾಡ್ತಿರ್ತೀನಿ. ಅಲ್ಲಿಗೆ ಕುಂತು ಕರೆಕ್ಟ್ ನೀನಲ್ಲಿಗೆ ಕುಂತು ವಿಡಿಯೋ ಮಾಡಿ ನೋಡಿ. ಇಲ್ಲಿ ಫೋನ್ ಇಟ್ಟಿನಿ, ಅಲ್ಲಿಗೆ ಕುಂತು ವಿಡಿಯೋ ಮಾಡೀನಿ. ಯಾಕೆ ಗಾಡಿ ಪಾಡಿ ಕಟ್ಟಾಕ ಗೊತ್ತಿಲ್ಲ ಸಿಸ್ಟರ್ ನನಗೆ. ಆದ್ರೆ ಒಬ್ಬರು ಸಿಸ್ಟರು ಇದು ಮಾಡಿದರು, ಈ ಥರ ಕುಂತಿದ್ದೀನಿ ರೀ ಇಲ್ಲಿಗೆ ಹಿಂಗೆ ಫೋನ್ ಇಟ್ಟಿದ್ದು ನೋಡಿ ಸಿಸ್ಟರ್. ನಾನು ನೋಡಿ ಹಿಂಗೆ ಇಟ್ಟು ಇವಾಗ ಇಡ್ತೀನಿ ನೋಡಿ, ಇಟ್ಟು ಬಿಡ್ತೀನಿ ನೋಡಿ. ಇಷ್ಟು ಕುಂತು ವಿಡಿಯೋ ಮಾಡಿ ನೋಡಿ. ಕರೆಕ್ಟ್ ಇಲ್ಲ ಸಿಸ್ಟರ್, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಗಾಡಿ ಕುಂತಿ ನೋಡಿ. ಬನ್ನಿ ಸಿಸ್ಟರ್, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬರೀ ಬ್ಲೌಸ್ ಕಟ್ ಮಾಡ್ತೀನಿ, ಮಾತಾಡ್ತಿರ್ತೀನಿ. ಬ್ಲೌಸ್ ಕಟ್ ಮಾಡ್ಕೊಂಡೆ, ಇದೊಂದು ಬ್ಲೌಸ್ ಕಟ್ ಮಾಡ್ಕೊಂಡಿನಿ. ಟೈಮ್ 4 ಆಯಿತು, ಮಾಡಾಗೈತೆ ನೋಡಿ. ಇದು ಫುಲ್ ಗ್ರ್ಯಾಂಡಾಗ ಡಿಸೈನ್ ಇಟ್ಟು ಪ್ಯಾಚ್ ವರ್ಕ್ ಮಾಡಿರಿ ಅಂತ ಯಾರು ಈ ಥರ ಪ್ಯಾಚ್ ವರ್ಕ್ ಮಾಡ್ಬೇಕಂತೆ. ಈ ಥರ ಡಿಸೈನ್ನ ಕಟ್ ಮಾಡ್ಕೊಂಡು ನಿಂತ್ಕೊಳ್ಳು ಹೊಲಿಬೇಕು. ಬನ್ನಿ ಸ್ನೇಹಿತರೆ, ಒಂದೇ ಮುಗಿತಿತ್ತು 2 ಮುಗಿತಾವ ಗೊತ್ತಿಲ್ಲ. ಅದು ಪ್ಯಾಚ್ ವರ್ಕ್ ಮಾಡೋಕೆ ಅರಿವಿ ಸೀರೆ ಅಂತ ಬೇಕಂತ ಹೇಳಿದ್ದೀನಿ ರೀ. ಇಷ್ಟೇ ತಂದಾರ ನೋಡಿ ಅವ್ರು ಸೀರೆನ ಅರಿವಿ. ನೋಡೋಣ ಹೆಂಗೆ ಆಗುತ್ತಾ ನೋಡ್ಬೇಕಂತ ಮಾಡೀನಿ. ಪ್ಯಾಚ್ ವರ್ಕ್ ಮಾಡಬೇಕು ನೋಡಿ. ಹೊತ್ತು ಮಾಡಕ್ಕೆ ಬಂದೈತಿ, 4 ಗಂಟೆ ಆಗೈತೆ. ಶ್ರಾವಣ ಒಂದು ಕಿಡಿಕಾಯಿ ಮಾಡಾಕತ್ತಾನಂತ ಹೊರಗೆ ಒದರಾಕತ್ತಾಳ್ರಿ. ದಾರಾನು ಪೊಣ್ಸಿನಿ, 2 ಬ್ಲೌಸ್ ಕಟ್ ಮಾಡ್ಕೊಂಡಿನಿ. ಇವಾಗ ವಿಡಿಯೋ ಕಂಟಿನ್ಯೂ ಮಾಡೀನಿ ನೋಡಿ. ಯಾವಾಗ ಬಂದು ಮಾಡ್ದಕ್ಕಿ ಬ್ಲೌಸ್ ಕಟ್ ಮಾಡೋ ವಿಡಿಯೋ ಫೋನ್ ಚಾರ್ಜಿ ಹಾಕಿದ್ದೀನಿ ರೀ. ಫೋನ್ ಚಾರ್ಜ್ದೆಲ್ಲ ಚಾರ್ಜಿ ಹಾಕ್ಕೊಂಡು ಮತ್ತು ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ. ಬನ್ನಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಇದನ್ನು ಹೆಂಗಾಗುತ್ತೋ ಹೆಂಗಿಲ್ಲ ಅಂತ ಶೇರ್ ಮಾಡ್ತೀನಿ. ಹಂಗೆ ಅಲ್ಲಿನ ಬ್ಲೌಸ್ ಕಟ್ ಮಾಡೋದು ಅಲ್ಲಿ ಕಟ್ ಮಾಡೋಕದ್ದೆ. ಮತ್ತು ಪುಟ್ಟಕ್ಕರ ಮನೆಗೆ ಇಟ್ಟು ಹೋಗಿ ಬಂದೆ. ಅಲ್ಲಿ ಹೋಗಿ ಬಂದು ಮತ್ತು ಇಲ್ಲೇ ಬ್ಲೌಸ್ ಸ್ಟಿಚ್ ಮಾಡೋಣ ನೋಡ್ತೀನಿ ಶ್ರಾವಣನ. ಅಲ್ಲಿ ಲಾಸ್ಟ್ ಮನೆ ಕಾಣುತ್ತಲ್ಲ ಸ್ನೇಹಿತರೆ, ಮನೆ ತಳಗೆ ಒಂದು ಸ್ಟೆಪ್ ಮ್ಯಾಗ ಒಂದು ಸ್ಟೆಪ್ ಮನೆ ಕಾಣುತ್ತಲ್ಲ, ಅವ್ರದ್ದೇ ಮದುವೆ ಐತೆ ನೋಡಿ. ನಾಳೆಗೆ ಒಂದು ಬಿಟ್ಟು ನಾಳೆ ಮದುವೆ ಐತೆ. ಮದುವೆ ಜಂಪರಿ ಅವು. ಶ್ರಾವಣ ಅವ್ರ ಮನೆಗೆ ಹೋಗಿ ಮ್ಯಾಗಿ ಮನೆಗೆ ಹತ್ತಾನಂತ ಕರ್ಕೊಂಬರ್ತೀನಿ ರೀ. ನೋಡಿ ಸ್ನೇಹಿತರೆ, ಶ್ರಾವಣ ಕರ್ಕೊಂಬಂದೆ. ಬ್ಲೌಸ್ ಸ್ಟಿಚ್ ಮಾಡ್ಬೇಕನ್ನೋದಾಗ ಕರೆಂಟ್ ಒಂದು ನೋಡಿ ಮಾಡೊಂದು ಆಗೈತೆ. ಶ್ರಾವಣ ಬಂದು ಒಳಗೆ ಹೋಗಿ ಏನು ಮಾಡಾಕತ್ತ ನೋಡಿ. ಬನ್ನಿ ಸ್ನೇಹಿತರೆ, ಏನು ಮಾಡಾಕತ್ತಿ? ಹಾಂ ಶೆಣಕ್ಕೆ ನೋಡು, ಹಂಗೆ ಮ್ಯಾಕೆ ಎತ್ಕಳೆ ಹಾಕಿದ್ದು ಮಾಡ್ತಾನೆ. ಈಗಲ್ಲ ನಾವು ಹಂಗೆ ಎದಕ್ಕೆ ಬರ್ತಾವೆ? ಮಲ್ಕೋಬಾ, ನಿದ್ದೆ ಬರತ್ತೆ ನನಗೆ. ಬಟ್ಟೆ ತೊಗೊಂಬರ್ಬೇಕು, ಮಳೆ ಬರಾಕತ್ತಿ ಶ್ರಾವಣ. ಬನ್ನಿ ಮುಕ್ಕೋಬಾ, ನಾವು ಅಡುಗೆರ ಮಾಡ್ತೀನಿ. ಕರೆಂಟ್ ಹೋಗ್ಯಾವು. ಹೋದಲ್ಲ ಸ್ನೇಹಿತರೆ, ಬಂದು ಚಪಾತಿ ಹಿಟ್ಟು ನಾಡಿದೆ. ರೊಟ್ಟಿ ಮಾಡಲ್ರಿ ಇವತ್ತು ಶುಕ್ರವಾರ ಎಲ್ಲ, ರೊಟ್ಟಿ ಮಾಡಲಿ ಚಪಾತಿ ಹಿಟ್ಟು ನಾದಿದೆ. ಇವಾಗ ಬ್ಯಾಳೆ ಕುದಿಯಾಕಿನ್ರಿ. ಬ್ಯಾಳೆ ಅಂದ್ರೆ ಹಸಿಮೆಣ್ಸಿನ್ಕಾಯಿ, ಅರಿಶಿನ, ಬ್ಯಾಳೆ ಹಾಕಿ ನೋಡಿ. ಮತ್ತೇನು ಹಾಕಿಲ್ಲ, ಟಮಾಟಿದು ಹಾಕಿಲ್ಲ. ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿಬಿಡ್ತೀವಿ. ಮಸ್ತ್ ಆಗುತ್ತೆ ಸ್ನೇಹಿತರೆ. ಬ್ಯಾಳೆ ಚಪಾತಿಯಾಗ ಕಾಂಬಿನೇಷನ್ ಸೂಪರ್ ಇರುತ್ತೆ. ಚಪಾತಿಯಾಗ ಯಾವ ಥರ ಮಾಡ್ತೀನಿ, ಬ್ಯಾಳೆ ಪಲ್ಯನಲ್ಲ ಸಾರನಲ್ಲ, ಯಾವ ಥರ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡ್ಬೇಕಂತ ಮಾಡೀನಿ. ನೋಡೋ ಸ್ನೇಹಿತರೆ, ಶೇರ್ ಮಾಡ್ತೀನಿ ಖಂಡಿತ ನಿಮ್ಗೆ. ಕರೆಂಟ್ ಹೋದವ್ರಿ, ಉಷ್ಟಿ ಎತ್ತಿಟ್ಟು ಕಸ ಹುಡುತ್ತೀನಿ ರೀ. 4 ಮ್ಯಾಗ ಆಗೈತಿ, 4-12 ನಿಮಿಷ ಆಗೈತಿ. ಇನ್ನೂ ಕರೆಂಟ್ ಬರ್ಲಾಗ್ಯಾವ. ಚಾರ್ಜರ್ ಬಲ್ಪ್ ಹಚ್ಚಿ ನೋಡಿ. ಕರೆಂಟ್ ಬರ್ಲಿಕ್ಕೆ ಚಾರ್ಜರ್ ಬಲ್ಪ್ ಅಂದು. ಬನ್ನಿ, ಇದು ಕುದಿಲಿ ಸ್ನೇಹಿತರೆ. ಕುದಿರಾಗ ಬಟ್ಟೆ ಮಡಚಿಟ್ಟು ಬರ್ತೀನಿ ರೀ. ಬಟ್ಟೆ ಎಲ್ಲ ಒಣಗ್ಯಾವ, ಬಟ್ಟೆ ಮಡಚ್ಕೊಂಡು. ಇದು ಬಟ್ಟೆ ಮಡ್ಚರ ಕುಯ್ತೈತೆ. ಮತ್ತು ವಿಡಿಯೋ ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡ್ಬೇಕು ರೀ. 4:15 ಒಂದು ಅಪ್ಲೋಡ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಕರೆಂಟ್ ಬಂದು ನೋಡಿ. ಬ್ಯಾಳೆ ಕುದಿಸಿ ಹಿಟ್ಟು ನಾದಿಟ್ಟು ಬಂದೆ. ಶ್ರಾವಣಿನ ವರ್ಕ್ ಮಾಡಾಕತ್ತ. ಬಂದು ಊಟ ಮಾಡಿ ಬಂದ್ರಿ. ಅಲ್ಲಿ ಹೋಗಿ ಮದುವೆ ಐತಂದೆಲ್ಲ ಅವರು ದೇವರು ಅನಿಸಿದ್ರು. ಹಿಂಗಾಗಿ ಅಲ್ಲಿ ಹೋಗಿ ಊಟ ಮಾಡಿ ಬಂದರು. ನಾನು ಹೋಗಿದ್ದೆ, ಅಕ್ಕಿನ ಹೋಗಿದ್ಲು, ಶ್ರಾವಣ್ ಕುಮಾರ್ನು ಬಂದಿದ್ದ. ಊಟ ಮಾಡಿ ಬಂದು 5:30 ಆಗೈತೆ ನೋಡಿ. ಈಗ ಇದು ಪ್ಯಾಚ್ ವರ್ಕ್ ಮಾಡೋಕೆ ಇದು ಡಿಸೈನ್ ಕಟ್ ಮಾಡಿ ಇಟ್ಕೊಂಡಿ ಸ್ನೇಹಿತರೆ. ಈ ಥರ ಕಟ್ ಮಾಡಿ ಡಿಸೈನ್ ಇದನ್ನು ಅದಕ್ಕೆ ಹಚ್ಚಿ ಕೇರಿ ಟಿಚ್ ಮಾಡ್ಬೇಕ್ರಿ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಹೆಂಗೆ ಹೊಲ್ದಿನ ತೋರಿಸ್ತೀನಿ ರೀ. ಫೈನಲಾಗಿ ಹೊಲ್ದಿಂದ ಪುಟ್ಟಾಕ ಬಂದು ಕೂತಾಡಿ. ಜ್ವರ ಬಂದ ಪುಟ್ಟಾಕ. ಹಾಯ್ ಮಾಡಿ ಪುಟ್ಟಾಕ. ಜ್ವರ ಬಂದುಬಿಟ್ಟಾರಿ, ಸಪ್ಪಾಗೈತೆ ನೋಡಿ ಮಾರಿ. ರಾತ್ರಿನೇ ಬಂದ ಜ್ವರ, ಇನ್ನೂ ಕಮ್ಮಿ ಆಗಲ್ಲಾಗ್ಯಾವ್ರಿ. ಇವಾಗ ಒಂದು ಸ್ವಲ್ಪ ಗುಳಿಗಿನೂ ಕುಂತಿದ್ಲು, ಕಮ್ಮಿ ಆಗ್ಯಾವ. ಬಂದ ಕುಂತಾರ್ರಿ ಇಲ್ಲಿ. ನೋಡಿ ಸ್ನೇಹಿತರೆ, ಫೈನಲಾಗಿ ಡಿಸೈನ್ ಈ ಥರ ಮಾಡಿದ್ದು ನೋಡಿ. ಪ್ಯಾಚ್ ವರ್ಕ್ ಹಾಕಿ ನೋಡಿ. ಬಟ್ಟೆ ಗಿರಿಯಕ್ಕೆ ಬಂದು ಮತ್ತು ತೋರ್ಸಕ್ಕೆ ಹೋದೆ. ಕರೆಂಟ್ನು ಹೋಗಿದ್ದು ರೀ. ಮಸ್ತಾಗೈತೆ ನೋಡಿ ಡಿಸೈನು. ಫುಲ್ ಹೊಲಿತೀನಿ ರೀ. ಸ್ಲೀವ್ ಡಿಸೈನ್ ಮಾಡಬೇಕು. ನೋಡಿ ಸ್ನೇಹಿತರೆ, ಡಿಸೈನ್ ಎಷ್ಟು ಲುಕ್ ಕೊಡುತ್ತೆ ನೋಡಿ.
ಬನ್ನಿ ಸ್ಲೀವು ಎಲ್ಲ ಜೋಡಿಸ್ಕೋಬೇಕು. ಇನ್ನು ಜಂಪರ್ ಮುಗಿದ್ರೆ ಹೊತ್ತು ಮುಳಕ್ಕೆ ಬಂದಿತ್ತು 6:30 ಆಗೈತಿ. ವರ್ಕ್ ಮಾಡಕತ್ತ ಪ್ಯಾನ್ ಹಚ್ಚೀನಿ. ಇಷ್ಟು ಬಟ್ಟೆ ಸುಮ್ಮನೆ ತೋಲ್ಲ ಬೆಳೆ ಹೆಂಗೆ ಕಿತ್ತಾಡಿ ಹೋಗೋದು ಅದು ನೋಡಿ. ಸಾಕು ಅನ್ನಂಗೆ ಸ್ನೇಹಿತರೆ. ಬನ್ನಿ ತೊಗೊಂಡೆಲ್ಲ ಬಿಡೋಲ್ಲ, ಕಿತ್ತಾಡ್ತಾರೆ ನೋಡಿ ಸ್ನೇಹಿತರೆ. ಬಟ್ಟೆ ಗಿರೇಕ್ ಬಂದು ಕಿತ್ತಾಡಿ ಹೆಂಗೆ ಒಟ್ಟು ಜೋಡಿಸ್ಬೇಕ್ರಿ. ನಾನು ನೋಡಿ ನಮ್ಮ ಮನೆ ಅನ್ನಂಗಿಲ್ಲ. ಟೈಮ್ 8:30 ಆಗೈತೆ ನೋಡಿ. ಇವ್ರದ್ದು ಊಟ ಆಯಿತು. ಇವ್ರು ನೋಡಿ ಕಿಡಿಗೆ ನೋಡಿ ಬಿಡು ಪ್ಯಾನ್ ಅಲ್ಲ ಸರಿ ಇಳಿ. ಊಟ ಆಗೈತೆ ಏನು ನೋಡಿ ಇವಕ್ಕಿನ್ನೂ ಅವು ಹಾಸ್ಕೊಂಡು ಮುಕ್ಕೊಲ್ಲೇವ ಆ ಮುಕ್ಕೊಲ್ಲಿ ನೀವು ಹೋಮ್ವರ್ಕ್ ಬರೀ ಬೈಕಿನ ಹೋಮ್ವರ್ಕ್ ಬರ್ದು ಸ್ನೇಹಿತರೆ. ಇವತ್ತು ಹೋಮ್ವರ್ಕ್ ನೋಡೋಕ್ಕಲ್ಲ. ಇದನ್ನು ಬ್ಲೌಸ್ ಸ್ಟಿಚ್ ಮಾಡಬೇಕು. ಇನ್ನೂ ಐತೆ ನೋಡಿ, ಇನ್ನೂ ಮುಗಿದಿರೋದು. ಯಾಕಂದ್ರೆ ಕರೆಂಟ್ನು ಅಷ್ಟೇ ಕಾಡಿದ್ದು ಸ್ನೇಹಿತರೆ. ಹಿಂಗಾಗಿ ಇನ್ನೂ ಚಪಾತಿ ಅಷ್ಟು ಮಾಡಿಲ್ರಿ. 2 ಮಾಡಿ ಅವ್ರಿಗೆ ಉಣ್ಣಾಕ ಕೊಟ್ಟು ಇದು ಏನೋ ಹಚ್ಕೊಂಡು ಉಂಡಲ್ಲಮ್ಮ ಏನು ಜಾಮ್ ಇದಿಲ್ಲ ಜಾಮ್. ನಮ್ಮ ಅಕ್ಕ ಜಾಮ್ ತೊಗೊಂಬಂದ್ರಿ. ಜಾಮ್ ಹಚ್ಚೋ ಚಪಾತಿ ತಿಂದಾರ. ನಾನು ಅದು ಒಂದು ಚಪಾತಿ ಅಂದರೆ ಎಣ್ಣೆ ಖಾರ ಹಾಕೊಂಡು ತಿಂದ್ರೆ ಸಪ್ಪಂಬೇಳೆ ಹಾಕೊಂಡು ತಿಂದ್ರು. ಅದಕ್ಕೆ ಖಾರ ಸಪ್ಪಂಬೇಳೆ ಒಂದು ಚಪಾತಿ ಜಾಮ್ ಅಂತ ತಿಂದರು. ನಾನೇನೋ ಊಟ ಮಾಡಿಲ್ರಿ. ನಾನು ಇದು ಸ್ಟಿಚ್ ಮಾಡ್ತೀನಿ ರೀ. ನಿಲಿಗೆ ಎಂದು ಹೋಗಿದ್ದೆ ಅವ್ರು ಮುಕ್ಕೋತ್ ಅನ್ನಕದ್ದ. ಇದು ಸ್ಟಿಚ್ ಮಾಡ್ಬೇಕ್ರಿ. ಬನ್ನಿ ಸ್ನೇಹಿತರೆ ನೋಡಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಬರೀ ಈ ಬ್ಲೌಸ್ ಸ್ಟಿಚ್ ಮಾಡಿ ನಿಮ್ಗೆ ತೋರಿಸ್ತೀನಿ ರೀ ಯಾವ ಥರ ಸ್ಟಿಚ್ ಮಾಡಿ ಅನ್ನೋದು. 8:30 ಆಗೈತೆ ರೀ. ಇಷ್ಟು ಸ್ಟಿಚ್ ಮಾಡ್ರೆ 9 ಆಗುತ್ತೆ. ಶ್ರಾವಣಿ ಹೋಮ್ವರ್ಕ್ ಬರಲಿಲ್ಲ ರೀ. 9 ಆಗುತ್ತೆ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಇಷ್ಟು ಬಟ್ಟೆ ಮಾಡಿಸ್ಬೇಕು ಇವಾಗ ಶ್ರಾವಣ ಮುಕ್ಕೊಂಡನ. ಇಷ್ಟು ಬ್ಲೌಸ್ ಸ್ಟಿಚಿಂಗ್ ಮುಗೀತು. ಈಗ ಅದನ್ನು ಮಡಿಚಿಡಬೇಕು. ತೋರಿಸ್ತೀನಿ ಬರ್ರಿ ಯಾವ ಥರ ಆಗೈತೆ ಬ್ಲೌಸ್ ಸ್ಟಿಚ್ ಅಂತ. ಡಂಬ ಮಾತಾಡ್ಕೊತ ಕುಂತಿದ್ರು ಉಸಿರು ಕೂಡಿ. ಬನ್ನಿ ನೋಡಿ ಸ್ನೇಹಿತರೆ. ಬ್ಲೌಸು ಸ್ಲೀವ್ ಹಿಂಗೆ ಇಟ್ಟು ನೋಡಿ. ಅದೊಂದು ವಾಶ್ ಹೋಗಿ ಜಂಪರ್ ನೋಡಿ ನಮ್ಮ ಅಕ್ಕ ಹೆಂಗಂತ ಅದೊಂದು ವಾಶ್ ಹೋಗಿ ಅಂತ ನೋಡಿ. ಊಟ ಮಾಡ್ಯಾಡ್ರಿ ಕುಂತಾಳ. ಇಲ್ಲ ಮೊಬೈಲ್ ನೋಡಿ ಅದ್ರಾಗ ಇವತ್ತು ಚಂತಾನೆ ರಿಪೇರಿ ಮಾಡಿ ನೋಡಿ. ಇಲ್ಲ ಒಂದೇ ಮುಗೀತು. ನಿಂದ ಬಿಡ್ತೀನಿ ಹೆಂಗಂತ ನೋಡಿ ನಮ್ಮ ಅಕ್ಕ ಸ್ನೇಹಿತರೆ. ನೋಡಿ ಏನಿದ್ದಿರ್ಬೇಕು ಕೈ ಬಿಡ್ತಾಳ ಅಂತ. ಕೈ ಹೋಮ್ವರ್ಕ ಬರಲಿ ಒಳಕಿ ನೋಡಿ. ಈ ಥರ ಹೊಲ್ದಿ ನೋಡಿ. ಹಿಂದ ಈ ಥರ ಡಿಸೈನ್ ಮಾಡಿ ಹಿಂದ ತೋಳು ಯಾವ ಬಾಹುಬಲಿ ಸ್ಲೀವ್ ಅಂತಾರಲ್ಲ, ಬಾಹುಬಲಿ ಸ್ಲೀವ್ ಮಾಡಿ. ಯಾಕೇನು ಮಾಡಲ್ಲ ಈಗ. ಹಚ್ಚಿದ 6 ತಿಂಗಳಿಗೆ ಸೊಸಿದ 3 ತಿಂಗಳ ಬರಬೇಕಿಲ್ಲ ಅದು ಕಾಲ. ಎಲ್ಲರ ಕೈಗೂ ಫೋನ್ ನೋಡೋ. ಇದನ್ನ ಕೈಯಾಗ ಫೋನ್, ಬಲಾಪ್ನ ಕೈಯಾಗ ಫೋನ್ ನೋಡಿ ಸ್ನೇಹಿತರೆ. ಇದು ಬ್ಲೌಸ್ ಸ್ಟಿಚ್ ಮುಗಿಯಿತು. ಇಷ್ಟು ಬಟ್ಟೆ ಮಡಿಚಿಡ್ಬೇಕ್ರಿ. ಶ್ರಾವಣಿ ಮುಕ್ಕೊಂದಲ್ಲ ಹೆಂಗೆ ಕುಂತಾವಳಿ. ಎಷ್ಟು ನೀಟ್ ಬಂದೈತೆ ನೋಡಿ. ಬ್ಲೌಸು ಮಸ್ತ್ ಬಂದೈತೆ ರೀ ನೋಡಿ. ಮಸ್ತ್ ಬಂದೈತಿಲ್ಲ ಸ್ನೇಹಿತರೆ. ಖುಷಿ ಆಯಿತು. ಇದಕ್ಕೆ ಎಷ್ಟು ಅಮೌಂಟ್ ಕೊಡ್ತಾರೋ ಇನ್ನೂ ಅವ್ರಿಗೇನೂ ಹೇಳಿಲ್ಲ. 8 ಕೊಡ್ತಾರೆ ಅಟ್ಟಿಸ್ಕೊಂಡು ನೋಡಿ. ಹೈರಾಣಾಗಿ ಹೊಲಿದು ಅಮೌಂಟೇ ಸಿಗಲ್ಲ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ಯಾಕೆ ಮನೆ ಕೆಲಸ ಮಾಡ್ಕೊಂಡು ಹೊಲಿತೀವಲ್ರಿ. ಎಷ್ಟರ ಕೊಳ್ಳೆ ಅಂತ ಹಳ್ಳ್ಯಾಗ ಬಟ್ಟೆ ಕಮ್ಮಿ ಬರೋದು. ಎತ್ತಿಟ್ಟೆ 10 ಗಂಟೆ ಆಯಿತು ಟೈಮ್. ಬರೋಬ್ಬರಿ 10 ಗಂಟೆ ಆಯಿತು. ಅಷ್ಟು ಬಟ್ಟೆ ಎತ್ತಿಟ್ಟೆ. ಎಲ್ಲ ಬಟ್ಟೆ ಕಿತ್ತಾಡೋರಿಗೆ ಬಟ್ಟೆ ಗಿರೇಕ್ ಒಂದಾದ್ರೆ ಹೆಂಗಾರ ಬಡ್ದೆ ಮಾಡ್ಬೋದು ರೀ. ಎಲ್ಲ 2 ಬಿಸ್ನೆಸ್ ಮಾಡೋದು, ಮನೆ ಕೆಲಸ ಎಲ್ಲ ಕಷ್ಟ ಆಗತ್ತೆ ರೀ. ಕಷ್ಟ ಆದರೂ ಇಷ್ಟಪಟ್ಟು ಮಾಡಲೇಬೇಕು. ಶಾವ್ರೂ ಎತ್ತಿ ಆ ಕಡೆ ಹಾಕಿದೆ. ಈ ಬ್ಲೌಸ್ ಮಾತ್ರ ಮಸ್ತ್ ಆಗೈತೆ ನೋಡಿ ಸ್ನೇಹಿತರೆ. ಇವೆಲ್ಲ ಗುಂಜು ನಾಳೆ ಕಟ್ ಮಾಡಬೇಕು. ಕಟ್ ಮಾಡಿ ಮಾಡೋಕ್ಕೆ ಟೈಮ್ ಸಿಗಲ್ಲ ರೀ. ಹಿಂಗೆಲ್ಲ ಗುಂಜು ಉಳಿಸ್ಬಾರ್ದ್ರಿ. ಎಲ್ಲಿ ಒಂದು ತಟ್ಟು ಗುಂಜು ಉಳಿಸ್ಬಾರ್ದು. ಇನ್ನೂ ನೀಟ್ ಕಾಣತ್ತೆ ರೀ ಜಂಪಾರ. ಮತ್ತು ನೀಟಾಗಿ ಹೊಲಿಬೇಕಂದ್ರೆ ಈ ಥರ ಹೊಲಿಬೇಕು ನೋಡಿ. ನಾನು ನಾಳೆ ಹೋಗ್ಸಸ್ತಿದ್ದನ್ನು ಅವ್ರು ಉಟ್ಕೊಂಡು ಹೆಂಗಾಗುತ್ತೆ ಹೇಳ್ತೀನಿ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಇದು ನೋಡಿ ನಮ್ಗೆ ಬ್ಲೌಸ್ ಸ್ಟಿಚಿಂಗ್ ಬರಲ್ಲ ಅಂತ ಕಮೆಂಟ್ ಆಗ್ತದೆ. ಅದ್ರ ಬಗ್ಗೆ ಒಂದು ವಿಡಿಯೋನೇ ಮಾಡ್ತೀನಿ ನಾನು. ಮತ್ತು ಇವಾಗ ಬನ್ನಿ ಸ್ನೇಹಿತರೆ. ನಾನು ಸ್ವಲ್ಪ ಏನಾದರೂ ಊಟ ಮಾಡ್ತೀನಿ. ಊಟ ಮಾಡಿ 10 ಗಂಟೆ ಆಗೈತೆ ಬರೋಬ್ಬರಿ. 10:30 11 ಆಗುತ್ತೆ ನಮ್ಮ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕೆ. ಇವತ್ತು ರೆಸ್ಟೇ ಸಿಕ್ಕ ನೋಡಿ. ಕರೆಂಟ್ ಒಂದು ಅಷ್ಟೇ ಕಾಡಿದ್ದು ಸ್ನೇಹಿತರೆ. ಮನುಷ್ಯರು ಕಾಡ್ತಾರಂದ್ರೆ ಕರೆಂಟ್ ನಂಗೆ ಕಾಡಿದ್ದು. ಏನು ಮಾಡೋಕ್ಕಾಗಲ್ಲ. ನಾವೇನೋ ಅನ್ಕೊಂಡಿರ್ತೀವಿ, ಏನೋ ಆಗಬಾರ್ದು ಅಂತ ಮಾಡಿರ್ತಾರೆ. ನಾವು ಅನ್ಕೊಂಡು ಒಂದು ಜಂಪಾರ ಹೊಲಿದೆ, ಇನ್ನೊಂದು ಜಂಪಾರ ಹೊಲಿಬೇಕಂತ ಮಾಡಿದ್ದೆ. ಇದೇ ಥರ ಎಷ್ಟು ಗ್ರ್ಯಾಂಡಾಗಿ ಹೊಲಿದ್ರೆ ಮುದ್ದೆದಾಗ 500 ರೂಪಾಯಿ ತೊಗೋತಾರೆ. ಇಲ್ಲೇ ಏಟ್ ಕೊಡ್ತಾರೆ ಸ್ನೇಹಿತರೆ. ರೊಕ್ಕ ಕೊಡದೇ ಇಲ್ಲರಿ. ಇಲ್ಲಿ ಹಳ್ಳ್ಯಾಗ ಕೈ ಬಿಚ್ಚಿ ಅದೊಂದು ಸಮಸ್ಯೆ. ಮತ್ತು ನಾವು ಇದೇ ರಟ್ಟಿ ಒಳಗೆ ನಾವು
ರಾಟಿ ಇದು ಆಗುತ್ತೆ, ಹೊಲಿಯೋಕ್ಕಾಗಲ್ಲ, ಎಲ್ಲ ಹೊಲಿಬೋದು ನೋಡಿ ಇದೇ ರಾಟಿ ಒಳಗೆ. ಆದ್ರೆ ಸ್ಪೀಡ್ ಆಗಲ್ಲ ಸ್ನೇಹಿತರೆ. ನಾ ಹೇಳ್ತೀನಿ ರೀ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಟೈಲರಿಂಗ್ ಬಗ್ಗೆ. ಎಲ್ಲ ಶ್ರಾವಣಿಯರು ಮುಕ್ಕೊಂಡು ಎಲ್ಲ ಬಟ್ಟೆ ಇಟ್ಟೆ ಮುಂಜಾನೆ ಆಗಲ್ಲ ರೀ, ಯಾವುದು ಹೊತ್ತಾಗಿದ್ರೆ ಯಾವ್ದು ಹೊಲದಲ್ಲೇ ಆಗುತ್ತೆ ಅಂತೀನಿ. ಈಗ ಮುಕ್ಕೊಂಡಾಗ ಲೇಟ್ ಆಗುತ್ತೆ, ಮಿಷಿನಾಗ ಹೇಳ್ಬೇಕಂತೀನಿ, ಆಗೋದಿಲ್ಲ ರೀ. ನೀರು ಕುಡಿಸಿ ಬಡ್ದು ಹಾಕಿದಂಗೆ ಆಗಿಬಿಡ್ತದೆ ಜಲ್ಮ. ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಊಟನೂ ಆಯಿತು, ಟೈಮ್ 10:30 ಆಗೈತೆ ನೋಡಿ. ಫುಲ್ಲು ಸುಸ್ತಾಗೈತೆ ನೋಡಿ. ಯಾಕಂದ್ರೆ ನಾನು ಮಧ್ಯಾಹ್ನದಾಗ ಭಾಳ ಕಾಡ್ತೀರಿ, ಮಧ್ಯಾಹ್ನ ಟಿಚ್ ಮಾಡೋಕ್ಕಲ್ಲ ರಾತ್ರಿ ಮಾಡಬಾರ್ದು ಟಿಚಿಂಗು ಅಂತ ನಿನ್ನೆ ಹೇಳೇನಿ ರೀ. ಇವತ್ತೇ ಹೊಲಿಬೇಕಾಗತ್ತೆ ನೋಡಿ. ಯಾಕಂದ್ರೆ ನಾಳೆ ಒಂದಿನ ಅಡ್ಡ ಅವರು 2 ಬ್ಲೌಸ್ ಸ್ಟಿಚ್ ಮಾಡ್ಕೊಡ್ಬೇಕು, ಕಾಜಿ ಗುಂಡಿ ಎಲ್ಲ ಕೆಲಸ ಇರ್ತಾವಲ್ಲ ರೀ. ಹಿಂಗಾಗಿ ಹೊಲ್ಕೊಂಡೆ. ಏನು ಮಾಡೋದು ರೀ, ಒಬ್ಬಂಟಿಗೆ ಬಾಳೆ ರಾತ್ರಿ ಆದ್ರೂ ಹೊಲಿಬೇಕು, ಹಗಲಿ ಆದ್ರೂ ಹೊಲಿಬೇಕು. ಜೀವನ ಹೆಂಗಾದ್ರೂ ಕಷ್ಟಕ್ಕೆ ಬಂದ ಪಾಲಿ ಬಾಯಿ ಪಂಚಾಮೃತ ಅಂತೆ ಜೀವನ ಸಾಗಿಸ್ಲೇಬೇಕು. ಹೊಲಿದು ಬಿಟ್ಟು ನೋಡಿ. ನಿನ್ನೆ ಹೇಳಿದ್ದೆ ಒಬ್ಬರು ಸಿಸ್ಟರ್ ವಿಡಿಯೋದಾಗ ನೋಡಿದ್ದೆ, ಹೊಲಿತೀನಿ ರೀ ಯಾವಾಗಲೂ. ಒಬ್ಬರು ಸಿಸ್ಟರ್ ವಿಡಿಯೋದಾಗ ನೋಡಿದ್ದೆ. ಯಾಕಂದ್ರೆ ಮನ್ಯಾಗ ಪರಿಸ್ಥಿತಿ ಹಿಂಗಿದ್ದಾಗ ಏನು ಮಾಡೋಕ್ಕಾಗಲ್ಲ ರೀ. ಯಾಕಂದ್ರೆ ಅವರು 7-8 ಜಂಪರ್ ಹೊಲಿತೀನಿ ಒಂದು ದಿನಕ್ಕೆ ಅಂತ ಹೇಳ್ತಾರೆ. ಅದು ಯಾವ ಥರ ಹೊಲಿತಾರೆ ಯಾವ ಥರ ಇಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಅದ್ರ ಬಗ್ಗೆನೂ ರಿಪ್ಲೈ ಕೊಡ್ತೀನಿ ನಾನು ಹೇಳ್ತೀನಿ ಒಂದು ವಿಡಿಯೋದಾಗ. ಅದ್ರ ಬಗ್ಗೆ ಟೈಲರಿಂಗು ವಿಡಿಯೋದಾಗ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಭಾಳ ಸುಸ್ತಾಗೈತೆ, ಟೈಮನ್ನು ಭಾಳ ಆಗೈತೆ, 10:30 ಆಗೈತೆ ರೀ. ಬಾಯ್ ಸ್ನೇಹಿತರೆ, ಗುಡ್ ನೈಟ್ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ. ಫುಲ್ ಹೇಳೋದು ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಧನ್ಯವಾದಗಳು. ಎಲ್ಲರೂ ಒಳ್ಳೆ ಕಮೆಂಟ್ ಆಗ್ತದೆ, ಅದೇ ಒಂದು ಖುಷಿ ನೋಡಿ. ಬನ್ನಿ.